ಓಂ ಶಾಂತಿ. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತಿನ ಮುರಳಿಯ ವಿಚಾರ ಸಾಗರ ಮಂಥನ ತರಗತಿಗೆ ಭಾಗವಹಿಸಿರುವಂತಹ ನಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹೃದಯ ತುಂಬಿದ ಆಮಂತ್ರಣ. ಈ ಮುರಳಿಯ ಒರಿಜಿನಲ್ ಡೇಟ್ 31/12/2005. ಹೊಸ ವರ್ಷಕ್ಕೋಸ್ಕರ ಬಾಬಾ ನುಡಿಸಿರುವಂತಹ ಒಂದು ಮುರಳಿ. ಇವತ್ತಿನ ವರ್ತಮಾನ ಸಮಯದ ಅನುಸಾರದಲ್ಲಿ, ಅವಶ್ಯಕತೆಯ ಅನುಸಾರದಲ್ಲಿ, ನಾಟಕದ ಅನುಸಾರದಲ್ಲಿ ನಮ್ಮ ಸ್ಥಿತಿ ಇದರ ಅನುಸಾರದಲ್ಲಿ ಇವತ್ತು ಈ ಮುರಳಿಯ ಒಂದು ಅರ್ಥವನ್ನ ಹೇಗೆ ತೆಗೆಯಬೇಕು ಹೇಳೋದನ್ನು ನಾವು ತಿಳ್ಕೊಳ್ಳೋಣ. ಬಾಬಾರವರು ಹೇಳ್ತಿದ್ದಾರೆ, ಮಕ್ಕಳೇ, ಮಿಲನವನ್ನ ಮಾಡಲಿಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಕೂಡ 3 ರೀತಿಯ ಶುಭಾಶಯ. ಒಂದು ನವಜೀವನ, 2ನೇದು ನವಯುಗ, 3ನೇದು ನವ ವರ್ಷ, ಹೊಸ ವರ್ಷ ಅಲ್ವಾ? ಹೊಸ ವರ್ಷದ ಬಗ್ಗೆ ನಾವು ಆಮೇಲೆ ನೋಡೋಣ. ವಿಶೇಷವಾಗಿ ನವಜೀವನ. ಯಾವುದದು ಹೊಸ ಜೀವನ? ಕೆಲವೊಂದ್ಸಲ ಮಹಿಳೆಯರಿಗೆ ಮದುವೆ ಆದ ಮೇಲೆ ಪತಿ ಮನೆಗೆ ಬಂದಾಗ ಹೊಸ ಜೀವನ ಆರಂಭ ಆಗುತ್ತೆ. ಆವಾಗ ಪತಿ ಮನೆಯಲ್ಲಿ ಯಾವ ಆಹಾರ ಇದೆಯೋ ಅದನ್ನೇ ಸ್ವೀಕಾರ ಮಾಡಬೇಕಾಗ್ತದೆ. ಅವರಿಗೆ ಬೇಕಾಗಿರುವಂಥ ಅಡುಗೆನೇ ಹಾಕಬೇಕಾಗತ್ತೆ ಮತ್ತು ಅವರು ಹೇಳಿರುವಂಥ ಡ್ರೆಸ್ಸನ್ನೇ ಹಾಕಬೇಕಾಗತ್ತೆ. ಅವ್ರ ಮಾತನ್ನೇ ಕೇಳಬೇಕಾಗ್ತದೆ. ಯಾಕಂದರೆ ಅವರನ್ನು ನೀವು ಮದುವೆ ಆಗಿಬಿಟ್ಟು ಬಂದಿದ್ದೀರಿ. ಹಾಗೆ ಇಲ್ಲೂ ಕೂಡ ಭಗವಂತನ ಜೊತೆಗೆ ಜೀವನ ಮಾಡಬೇಕು, ಸಂಸಾರ ಮಾಡಬೇಕು ಅಂತ ನೀವು ನಿರ್ಣಯ ಮಾಡಿದ ಮೇಲೆ ಭಗವಂತ ಏನು ಹೇಳ್ತಾರೋ ಅದೇ ರೀತಿ ಇರಬೇಕಾಗ್ತದೆ. ಹಾಗಂತ ಆ ಒಂದು ಸ್ತ್ರೀ ಬರೀ ಪತಿ ಜೊತೆ ಮಾತ್ರ ಇರ್ತಾಳ? ಇಲ್ಲ, ಎಲ್ಲರ ಜೊತೆಯಲ್ಲೂ ಕೂಡ ಇರ್ತಾಳೆ. ಆದರೆ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಪತಿ ಏನು ಹೇಳ್ತಾರೋ ಅದೇ ರೀತಿ ನಡಿಬೇಕಾಗ್ತದೆ. ಯಾರ ಮನೇಲಿ ಇರಬೇಕು? ಪತಿಯ ಮನೇಲಿ. ಹಳೆ ದಿನದ ವಿಷಯವನ್ನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಇವತ್ತು ಮಹಿಳೆಯರು ಕೂಡ ಜಾಬನ್ನು ಮಾಡ್ತಿದ್ದಾರೆ, ಅದು ಬೇರೆ ವಿಷಯ. ಆದರೆ ಮೊದಲಿನ ಕಾಲದಲ್ಲಿ ಮಹಿಳೆಯರು ಗೃಹಿಣಿ ಆಗಿರ್ತಿದ್ರು ಅಷ್ಟೇ. ಹಣ ಬೇಕು ಅಂದ್ರೆ ಪತಿಯನ್ನೇ ಕೊಡಬೇಕು. ತವರು ಮನೆಗೆ ಹೋಗ್ಬೇಕಂದ್ರೆ ಪತಿ ಹಣದಿಂದ ಹೋಗ್ಬೇಕು. ಯಾರಿಗಾರು ಗಿಫ್ಟ್ ಕೊಡ್ಬೇಕಂದ್ರೆ ಪತಿ ಹಣದಿಂದ. ಪ್ರತಿಯೊಂದು ಮಾತನ್ನು ಕೂಡ ಪತಿಯನ್ನ ಕೇಳ್ಬಿಟ್ಟು ಮಾಡಬೇಕು. ಇಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಪತಿಯನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಪತಿಯನ್ನು ಕೇಳಿದೇನೆ ಏನು ಮಾಡಬಾಂಗಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಹೊಸ ಜೀವನ. ಏನದು ಹೊಸ ಜೀವನ? ಆತ್ಮಿಕ ಜೀವನ, ಪರಮಾತ್ಮನ ಜೊತೆಗೆ ಈಶ್ವರೀಯ ಜೀವನ ಮತ್ತು ದೇವತಾ ಜೀವನ. ಇಲ್ಲಿವರೆಗೆ ನಾವೇನ್ ಮಾಡ್ತಿದ್ವಿ? ಹಣ ಬೇಕು, ಆಸ್ತಿ ಬೇಕು, ತವರು ಮನೇದು ಬೇಕು, ಅಪ್ಪಂದು ಬೇಕು, ಕಾರ್ ಬೇಕು, ವೆಹಿಕಲ್ ಬೇಕು, ಬಂಗಾರ ಬೇಕು, ಊಟ ಬೇಕು, ತಿಂಡಿ ಬೇಕು. ದೇವತಾ ಜೀವನ ಬೇಕು 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 ಬೇಕು, ಇಂದ್ರಿಯ ಸುಖ. ಈಗ ಪರಮಾತ್ಮನ ಶಕ್ತಿ ನನಗೆ ನನ್ನ ಮೂಲಕ ಬೇರೆಯವ್ರಿಗೆ ಹೋಗ್ಬೇಕು, ಕಷ್ಟದಲ್ಲಿರುವಂಥ ಆತ್ಮಗಳಿಗೆ ಹೋಗ್ಬೇಕು, ಈಶ್ವರ್ಯ ಪರಿವಾರದವರಿಗೆ ಹೋಗ್ಬೇಕು, ವಿಶ್ವಕ್ಕೆ ಹೋಗ್ಬೇಕು, ಕೊಡಬೇಕು. ಆ ಕೊಡುವಂಥ ಪ್ರೊಸೆಸ್ ಅಲ್ಲಿ ಭಗವಂತನ ಶಕ್ತಿಯ ಅನುಭವ ಮತ್ತು ಯಾರ ಸಮಸ್ಯೆ ಪರಿಹಾರ ಆಗತ್ತೋ ಅವರ ಆಶೀರ್ವಾದದ ಅನುಭವ. ಇದು ಆಗಬೇಕು ಅಂತಂದ್ರೆ ಆತ್ಮೀಯರೇ, ನಿಮ್ಮ ಸಂಸ್ಕಾರವನ್ನ ನೀವು ಚೇಂಜ್ ಮಾಡ್ಬೇಕಾಗ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು ಕೊಂಕಣಿ ಮಾತಾಡ್ತೀವಿ, ಹೊರಗಡೆಯಲ್ಲಿ ಕನ್ನಡ ಮಾತಾಡ್ತೀವಿ. ಇವಾಗ ಸೇವೆ ಮಾಡಬೇಕು ಅಂದ್ರೆ ಹಿಂದಿ ಕಲಿಬೇಕಾಯ್ತು ಅಲ್ವಾ? ಇವಾಗ ಹಿಂದಿಯಲ್ಲೇ ಕ್ಲಾಸ್ ಹಂಚಿಕೆ ಮಾಡ್ಬೇಕಾಯ್ತು. ಅದಕ್ಕೆ ತಕ್ಕಾಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಲ್ವಾ? ಬಾಬಾನ ಮನೆಗೆ ಬಂದ್ಮೇಲೆ ಓಂ ಶಾಂತಿ ಅಕ್ಕವ್ರೆ ಅಣ್ಣವ್ರೆ ಅಂತ ಹೇಳ್ಬೇಕೇ ಹೊರ್ತು ಆಂಟಿ ಅಂಕಲ್ ಅಂತ ಹೇಳುವಂಗಿಲ್ವಲ್ಲ. ಚೇಂಜ್ ಮಾಡ್ಕೊಳ್ಬೇಕಲ್ಲ. ಆಹಾರದಲ್ಲಿ ಚೇಂಜ್ ಮಾಡ್ಕೊಳ್ಬೇಕು, ಬಟ್ಟೆಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕು, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಹೇಳೋದನ್ನು ಚೇಂಜ್ ಮಾಡ್ಕೊಳ್ಬೇಕು, ಯೋಗವನ್ನು ಚೇಂಜ್ ಮಾಡ್ಕೊಳ್ಬೇಕು ಅಲ್ವಾ? ಹೀಗೆ ಪರಿವರ್ತನೆ ಹೇಗೆ ಮಾಡ್ಕೊಂಡು ಬರಬೇಕಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ ಹೊಸ ಜೀವನ. ಆತ್ಮೀಯರೇ ನೋಡಿ, ಇಲ್ಲಿ ಭಗವಂತ ನೆನಪು ಅಂತ ಹೇಳ್ತಾ ಇಲ್ಲ, ಯೋಗ ಅಂತ ಹೇಳ್ತಾ ಇಲ್ಲ. ಜೀವನ ಅಂತಂದ್ರೆ ನಿತ್ಯ ನಿರಂತರ. ಹೇಗೆ ಆತ್ಮ ಶರೀರದ ಜೊತೆಗೆ ಆತ್ಮ ಶರೀರ ಬಿಡುವವರೆಗೂ ನಿರಂತರವಾಗಿರುತ್ತೋ,
ಮನಬುದ್ಧಿ ಸಂಸ್ಕಾರವನ್ನು 5,000 ವರ್ಷನೂ ಜೊತೆಯಲ್ಲಿ ಇಟ್ಕೊಳತ್ತೋ. ಮದುವೆ ಆದಂತ ಮಹಿಳೆ ತನ್ನ ಮನಸ್ಸಿನಲ್ಲಿ ಪತಿಯನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ತಾಳೆ. ಇವತ್ತು ಬಿಡಿ, ಮದುವೆಗಿಂತ ಡೈವರ್ಸ್ಗಳು ಜಾಸ್ತಿ ಆಗಿದ್ದಾವೆ. 2 ಸಲ 3 ಸಲ ಬೇಕಾದ್ರೆ ಮದುವೆ ಆಗ್ತಾರೆ, ಬಿಡ್ತಾರೆ. ಅದೇ ಹಳೆ ಕಾಲದಲ್ಲಿ ಪತಿ ಶರೀರ ಬಿಟ್ಟರೂ ಕೂಡ ಮನಸ್ಸಿನಲ್ಲಿ ಆ ಪತಿಯನ್ನು ಇಟ್ಕೊಳ್ತಿದ್ರು. ಹಾಗೆ ನಾವು ಒಂದು ಸಲ ಇವಾಗ ನವಯುಗ ಸಂಗಮ ಯುಗ ಹೋಗ್ಬೇಕು ಅಂತ ನಾವು ನಿರ್ಣಯ ಮಾಡಿದ ಮೇಲೆ ಕಲಿಯುಗದ ಸಂಸ್ಕಾರ ನಮ್ಮ ಜೊತೆಗೆ ಇರಬಾರ್ದು. ಒಂದ್ಸಲ ಭಗವಂತನ ಮಗು ಆಗ್ತೀವಿ ಅಂತ ನಿರ್ಣಯ ಮಾಡಿದಿರ್ತಾನೆ, ನಾನ್ ವೆಜ್ ತಿನ್ನಬಾರ್ದಲ್ವಾ, ಡ್ರಿಂಕ್ಸ್ ಕುಡಿಬಾರ್ದಲ್ವಾ, ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕಲ್ವಾ, ಅಮೃತ ವೇಳೆಗೆ ಹೇಳ್ಬೇಕಲ್ವಾ, ಮುರಳಿ ಕೇಳಬೇಕಲ್ವಾ, ಬಾಬನ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ಬೇಕಲ್ವಾ, ಈಶ್ವರಿ ಸೇವೆ ಮಾಡ್ಬೇಕಲ್ವಾ. ಹಾಗೆ ಆ ಯುಗಕ್ಕೆ ನಾನು ಹೋಗ್ತೇನೆ ಅಂತಂದ್ರೆ ಆ ಯುಗಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳೇನಿದ್ದಾವೆ, ಕಾನೂನುಗಳೇನಿದ್ದಾವೆ, ಶ್ರೀಮತೆ ಏನಿದೆ ಅದನ್ನು ನಾನು ಫಾಲೋ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈ ವರ್ಷದಲ್ಲಿ ನೀವೇನ್ ಮಾಡಬೇಕು, ಈ ಒಂದು ಯೋಗದ ಅಗ್ನಿಯಿಂದ ಹಳೆಯೆಲ್ಲ ಸಂಸ್ಕಾರವನ್ನ ಸುಟ್ಟಾಕ್ಬೇಕು. ಹೊಸ ಜೀವನ ಅಂತಂದ್ರೆ ಏನು ಆತ್ಮೀಯರೇ ತಮ್ಗೆ ಗೊತ್ತು. ಹೊಸ ಜೀವನ ಅಂತಂದ್ರೆ ಒಂದು ಆತ್ಮ ಒಂದು ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಇನ್ನೊಂದು ಶರೀರವನ್ನ ಪಡ್ಕೊಳ್ತದಲ್ಲ, ಅವಾಗ ಅದಕ್ಕೆ ಹೊಸ ಜೀವನ ಅಂತ ಹೇಳ್ತಾರೆ ಅಲ್ವಾ. ಯಾವಾಗ ಹೊಸ ಜೀವನಕ್ಕೆ ಬಂದಾಗ ಮ್ಯಾಕ್ಸಿಮಮ್ ತನ್ನ ಹಳೆಯ ಜೀವನದ ಹಳೆಯ ಶರೀರದ ಎಲ್ಲಾ ಸಂಸ್ಕಾರವನ್ನ ಆ ಆತ್ಮ ಏನಾಗುತ್ತೆ ಮರ್ತೋಗ್ಬಿಟ್ಟಿರ್ತದೆ. ಕೆಲವೊಂದು ಸಂಸ್ಕಾರ ಇರ್ಬೋದು ಬಿಡಿ, ಸಮ್ ಪರ್ಸೆಂಟೇಜ್ ಅಲ್ಲಿ ಅದು ಮ್ಯಾಕ್ಸಿಮಮ್ ಎಲ್ಲವನ್ನ ಮರ್ತೋಗ್ಬಿಡುತ್ತೆ. ಆ ಆತ್ಮ ಶರೀರ ಬಿಟ್ಟ ಮೇಲೆ ಆ ಶರೀರವನ್ನ ಏನು ಮಾಡ್ತಾರೆ, ಸುಟ್ಟಾಕ್ತಾರೆ. ಉಗಿಯೋದಲ್ಲ, ಸುಟ್ಟಾಕ್ತಾರೆ. ಯಾವ್ದಲ್ಲಿ? ಬೆಂಕಿಯಲ್ಲಿ. ಬೆಂಕಿಯಲ್ಲಿ ತುಂಬಾ ಸಮಯದ ಇಟ್ಟಾಗ ಅದನ್ನು ಸುಡುತ್ತೆ. ಮತ್ತು ಮರುದಿನ ಹೋಗ್ಬಿಟ್ಟು ಏನ್ ಮಾಡಬೇಕಾಗ್ತದೆ, ಅದರ ಇವತ್ತು ಬಿಡಿ ಮಷಿನ್ಗಳ ಬಂದಿದ್ದಾವೆ. ಮೊದ್ಲು ಅದೇನು ಮಾಡ್ತಿದ್ರು, ಕಾಡಲ್ಲಿ ಸುಡ್ತಾ ಇದ್ರು, ಎಲ್ಲಿ ಸ್ಮಶಾನದಲ್ಲಿ. ಮರುದಿನ ಹೋಗ್ಬಿಟ್ಟು ಏನಾದ್ರೂ ತಲೆ ಏನಾದ್ರೂ ಸರಿಯಾಗಿ ಸುಟ್ಟಿಲ್ಲ, ಅದು ಎಲುಬುಗಳು ಸುಟ್ಟಿಲ್ಲ ಅಂದ್ರೆ ಮತ್ತೊಪಾಸ್ ಅದನ್ನೆಲ್ಲ ಸೇರಿಸಿ ಮತ್ತೆ ಸರಿ ಬೆಂಕಿ ಮಾಡ್ಬಿಟ್ಟು ಬರ್ಬೇಕಿತ್ತು. 3ನೇ ದಿನಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಬೇಕಿತ್ತು, ಅಲ್ಲಿಂದ ಎಲುಬುಗಳನ್ನು ತಗೊಂಡು ಬರ್ಬೇಕು. ಆಮೇಲೆ ಅದನ್ನ ಇವಾಗ ಗೋಕರ್ಣದಲ್ಲೋ ಅಥವಾ ಶ್ರೀರಂಗಪಟ್ಟಣದಲ್ಲೋ ಅಥವಾ ಕಾಶಿಯಲ್ಲೋ ಎಲ್ಲೋ ಹೋಗ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಸಂಸ್ಕಾರ ಮಾಡಬೇಕು. ಬೂದಿಯನ್ನು ಕೂಡ ಹರಿಯುವಂತ ನೀರಿನಲ್ಲಿ ಬಿಡಬೇಕು. ಓಕೆ, ಆ ರೀತಿ ಒಂದು ಸಂಪ್ರದಾಯ. ಅಂದ್ರೆ ಆ ಒಂದು ಶರೀರದ ಅವಶೇಷನೂ ಕೂಡ ಇರಕೂಡದು. ಏನು ಆತ್ಮ ಬಿಟ್ಟೋಗಿದೆಯಲ್ಲ ಅದು ಇರಕೂಡದು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಯೋಗ ಅಗ್ನಿಯಿಂದ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನ ಪರಮಾತ್ಮನಲ್ಲಿ ಇಟ್ಟು ಆ ಸಂಸ್ಕಾರವನ್ನ ಸುಟ್ಟಾಕ್ಬೇಕಾಗ್ತದೆ. ಆತ್ಮ ಶರೀರವನ್ನ ಬಿಟ್ಟಾಗ ಶರೀರ ಹೇಳುವಂತ ಸಾಧನವನ್ನ ಬೆಂಕಿಯಲ್ಲಿ ಇಟ್ಬಿಟ್ಟು ಅದರ ನಾಮ ಅವಶೇಷನೂ ಇಲ್ಲದಿದ್ದ ಹಾಗೆ ಮಾಡ್ತಾರೋ, ಹಾಗೆಯೇ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನು ಕೂಡ ನಿರಾಕಾರ ಪರಮಾತ್ಮನಲ್ಲಿ ಇಡೋದರ ಮೂಲಕ ಆ ಹಳೆ ಎಲ್ಲ ಸಂಸ್ಕಾರವನ್ನು ಏನ್ ಮಾಡಬೇಕು, ಸುಟ್ಟು ಬೂದಿ ಮಾಡಿದಾಗ ಅವಾಗ ಹಳೆಯದು ಮುಗೀತು. ಹಳೆಯ ಶರೀರ ಹೋಯ್ತು, ಹಳೆಯ ಜೀವನ, ಹಳೆಯ ಯುಗ ಎಲ್ಲನೂ ಕೂಡ ಮುಗಿದ್ಬಿಟ್ಟು ಹೊಸ ಜೀವನವನ್ನು ನೀವು ಆರಂಭ ಮಾಡಬೇಕು. ಅದಕ್ಕಾಗಿ ಸುಸೈಡ್ ಮಾಡ್ಕೊಳ್ಬೇಕಾಗಿದ್ದಿಲ್ಲ, ಸಾಯ್ಬೇಕಾಗಿಲ್ಲ. ಶರೀರ ಅದೇ ಇರುತ್ತದೆ, ಆದರೆ ಮನಸ್ಸಿನಿಂದ ಈ ಕಾರ್ಯವನ್ನು ನಾನು ಮಾಡಬೇಕಾಗ್ತದೆ. ರಾವಣನ ಆಹಾರವನ್ನು ಸ್ವೀಕಾರ ಮಾಡೋದರ ಬದಲು ರಾಮನ ಆಹಾರವನ್ನು ಸ್ವತಃ ಸ್ವೀಕಾರ ಮಾಡಿ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತವಾಗಬೇಕು. ಅದಕ್ಕಾಗಿ ಅದನ್ನು ಸುಡುವಂತ ಕೆಲಸಕ್ಕೆ ಬಾಬಾ ನಮಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ ಯೋಗ ಹೇಗಿರಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಏಕಾಗ್ರತೆಯಿಂದ ಇರಬೇಕು. ಅಂದ್ರೆ ಕಂಟಿನ್ಯೂಯಸ್ ಬಾಬನ ಒಳಗಡೆನೆ. ಹೇಗೆ ಆ ಒಂದು ಶವವನ್ನ ಬೆಂಕಿಯಲ್ಲಿ ಇಟ್ಟಾಗ ಅದು ಸುಡುವವರೆಗೂ ಕೂಡ 1 ದಿನಗಳ ಕಾಲ ಕೇವಲ ಬೆಂಕಿ ಜೊತೆಗೆ ಮಾತಾಡಿದ ಸುತ್ತಲೂ ಬೆಂಕಿನೇ. ಅದಕ್ಕಾಗಿ ಅಮೃತ ವೇಳೆಯಲ್ಲಿ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ನಿಮ್ಮ ಯೋಗ ಹೇಗಿರುತ್ತೆ. ಮಕ್ಕಳು ಬಾಬನ ಹತ್ರ ಪ್ರೀತಿಯಿಂದ ಮಾತಾಡ್ತಾರಂತೆ, ಆತ್ಮಿಕ ಸಂಭಾಷಣೆ ಮಾಡ್ತಾರೆ, ಅಳ್ತಾರೆ, ಕೂಗ್ತಾರೆ, ಭಜನೆ ಮಾಡ್ತಾರೆ, ವರ್ಣನೆ ಮಾಡ್ತಾರೆ, ಗಾಯನ ಮಾಡ್ತಾರೆ, ವಿಚಾರ ಸಾಗರ ಮಂಥನ ಮಾಡ್ತಾರೆ. ಆದರೆ ಈಗ ಅದಲ್ಲ, ಏನ್ ಮಾಡಬೇಕು, ತಪಸ್ಸು. ನಾವು ಬೆಂಕಿಯನ್ನು ಉಪಯೋಗ ಮಾಡ್ತೀವಿ ಬೆಳಕಿಗೋಸ್ಕರ,
ಅಡುಗೆ ಮಾಡುವುದಕ್ಕೋಸ್ಕರ, ಮೈ ಕೈ ಬಿಸಿ ಮಾಡುವುದಕ್ಕೋಸ್ಕರ, ಸ್ನಾನಕ್ಕೆ ಬಿಸಿ ನೀರು ತಗೊಳ್ಳಿಕ್ಕೆ. ಆದರೆ ಆ ಬೆಂಕಿ ಹೆಂಗಿರಬೇಕು ಅಂದ್ರೆ ಹೇಳ್ತಾರೆ, ಆ ವಸ್ತುವನ್ನೇ ಸುಟ್ಟಾಕ್ಬಿಡ್ಬೇಕು. ಅಂದ್ರೆ ಆ ಬೆಂಕಿ ಒಳಗಡೆಗೆ ಆ ವಸ್ತುವನ್ನ ಹಾಕಬೇಕಾಗ್ತದೆ. ಅಂದ್ರೆ ಮನಸ್ಸು ಬುದ್ಧಿನ ಗಂಟೆಗಟ್ಟಲೆ ಕೇವಲ ಬಾಬನ ಒಳಗಡೆಗೆ ಅಷ್ಟೇ. ಬಾಬಾ ಬಿಟ್ಟರೆ ಬೇರೆ ಎಲ್ಲೂ ನಿಮ್ಮ ಮನಸ್ಸು ಪ್ರಪಂಚದ ಯಾವ ವಸ್ತುವಿನ ಕಡೆಗೂ ಕೂಡ ಕನೆಕ್ಟ್ ಆಗಬಾರ್ದು. ಅಷ್ಟು ಪವರ್ಫುಲ್ ತಪಸ್ಸನ್ನು ನೀವು ಮಾಡಿದಾಗ ಆಗೇನಾಗ್ತದೆ, ವಿಶ್ವ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿದೆ, ಹೊಸ ಯುಗ ಬರಲಿಕ್ಕೆ ಸಾಧ್ಯ ಇದೆ, ಹೊಸ ಜೀವನ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ತ್ಯಾಗ, ತಪಸ್ಯ, ಸೇವಾ. ಬ್ರಹ್ಮ ಬಾಬಾ ಅವ್ರ ಸಮಾನ, ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಮೊದಲು ಅಮೃತ ವೇಳೆಯಲ್ಲಿ ನಿದ್ರೆ ತ್ಯಾಗ ಮಾಡಬೇಕು, ಆಹಾರ ತ್ಯಾಗ ಮಾಡಬೇಕು, ಇಂದ್ರಿಯ ಸುಖವನ್ನು ತ್ಯಾಗ ಮಾಡಬೇಕು, ಊರು ಸುತ್ತೋದನ್ನು ತ್ಯಾಗ ಮಾಡಬೇಕು, ಹೆಸರು ಕೀರ್ತಿಯನ್ನು ತ್ಯಾಗ ಮಾಡಬೇಕು, ತಮ್ಮಲ್ಲಿರುವಂಥ ಧನವನ್ನ ಆಸ್ತಿಯನ್ನು ತ್ಯಾಗ ಮಾಡಬೇಕು. ಯಾರಿಗೋಸ್ಕರ? ಈಶ್ವರೇ ಸೇವೆಗೋಸ್ಕರ. ಯಾವುದೊಂದು ಮಹಿಳೆ ಬೆಂಗಳೂರಿನಲ್ಲಿ ಇರ್ತಾರೆ, ಮುದ್ದೆ ತಿಂದ್ಬಿಟ್ಟು ಬೆಳೆದವರು, ಕಾರಣಾಂತರದಿಂದ ಉತ್ತರ ಭಾರತದ ಕಡೆ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ. ಅಲ್ಲಿ ರೊಟ್ಟಿ ತಿನ್ಬೇಕಾಗ್ತದೆ. ಹೋಗ್ಬೇಕಾದ್ರೇನೋ 5 kg ರಾಗಿ ಹಿಟ್ಟು ತೊಗೊಂಡು ಹೋಗ್ತಾರಲ್ಲ, ರಾಗಿನೂ ಸಿಗೋದಿಲ್ಲ, ಹಿಟ್ಟನ್ನು ಸಿಗೋದಿಲ್ಲ ಅಲ್ವಾ. ಅವಾಗ ಏನು ಮಾಡಬೇಕು? ನಿಧಾನಕ್ಕೆ ರೊಟ್ಟಿ ತಿನ್ನೋದ್ರ ಕಡೆಗೆ ತಮ್ಮನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ. ನಾನು ಆಂಧ್ರಕ್ಕೆ ಹೋಗ್ಬಿಟ್ಟು ಕನ್ನಡ ಮಾತಾಡ್ತೇನೆ ಅಂತಂದ್ರೆ ಆಗತ್ತಾ? ಇಲ್ವಲ್ಲ. ನಿಮ್ಮಷ್ಟಕ್ಕೆ ನೀವು ಮಾತಾಡ್ಬೋದಲ್ಲ, ಎದುರುಗಡೆ ಅವ್ರಿಗೆ ಏನು ಅರ್ಥ ಆಗ್ತದೆ? ಅವಾಗ ಅವ್ರ ಭಾಷೆ ನಾನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಾನು ತೆಲುಗು ಮಾತಾಡೋದನ್ನು ಕಲಿಬೇಕಲ್ವಾ. ಅದಕ್ಕೆ ತಕ್ಕಾಗಿ ಈಶ್ವರಿ ಸೇವೆ ಮಾಡಬೇಕು ಅಂತ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ಮೊದಲನೇದಾಗಿ ತ್ಯಾಗ, ಎರಡನೇದು ತಪಸ್ಸು, ಯೋಗ, ನೆನಪು, ಇದೆಲ್ಲ ಆಗೋದಿಲ್ಲ ಇವಾಗ. ಪವರ್ಫುಲ್ ತಪಸ್ಸು ಅಂತಂದ್ರೆ ತಪನ ಬೇಕು 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 ಬೇಕು. ಏನು ಬೇಕು? ನಿಮಗೆ ಬೇಕು ಅಲ್ಲ, ಸೇವೆ ಮಾಡಬೇಕು, ಬೇರೆಯವರ ಸೇವೆ ಮಾಡಬೇಕು, ಸರ್ವರ ಸೇವೆ ಮಾಡಬೇಕು, ಸರ್ವರ ಕಷ್ಟವನ್ನು ದೂರ ಮಾಡಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ವಿಶ್ವ ಪರಿವರ್ತನೆ ಮಾಡಬೇಕು, ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಆಗಬೇಕು ಅಂತ ಅದು ಬರಬೇಕು ತಪಸ್ಯ. ನಿರಂತರವಾಗಿ ಅದರಲ್ಲಿ ಕೆಲವೊಂದ್ಸ ಡ್ರಿಂಕ್ಸ್ ಕುಡಿದು ಬಿಟ್ಟು ಯಾರು ನಶೆ ಏರ್ಸ್ಕೊಂಡಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಬೆಳಗಿಂದ ಸಾಯಂಕಾಲವರೆಗೂ ಆ ನಶೆಯಲ್ಲಿ ಇರ್ತಾರೆ. ನಶೆ ಡೌನ್ ಆದ ತಕ್ಷಣ ಅವ್ರಿಗೆ ಬೇಕು 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 ಅಂತ ಅನಿಸ್ತಾ ಇರ್ತದೆ. ಹಾಗೆ ಸೇವೆ ಮಾಡಿದವ್ರಿಗೆ ಸೇವೆ ಇಲ್ಲ ಅಂತಂದಾಗ ಏನಾಗತ್ತೆ, ಬೇಕು ಅಂತ ಅನ್ಸುತ್ತೆ. ಅದು ಇವತ್ತು ನಾವು ಸೇವೆ ಏನ್ ಮಾಡ್ತಿದೀವಿ? ಕೆಲವೊಂದು ಆತ್ಮಗಳಿಗೆ ಮಾತ್ರ, ವಾಚಾ ಸೇವೆ ಮಾತ್ರ, ಕರ್ಮಣ ಸೇವೆ ಮಾತ್ರ ಮಾಡ್ತಿದ್ದೀವಿ. ಬೆಟರೆ ಆಲ್ ರೌಂಡರ್ ಸೇವೆಯನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಆ ಸೇವೆಗೆ ಯೋಗ್ಯರಾಗಬೇಕು ಅಂತಂದ್ರೆ ಮಕ್ಕಳೇ, ತಂದೆಯ ಪ್ರತ್ಯಕ್ಷ ಆಗ್ಬೇಕು ಅಂತಂದ್ರೆ, ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ, ನೀವು ಹಳೆಯ ಸಂಸ್ಕಾರವನ್ನ ಸುಡಲೇಬೇಕು. ನಾನು ಮದುವೆ ಮನೆ ಹೋಗುವಂತ ಡ್ರೆಸ್ ಹಾಕೊಂಡು ಬರ್ತೇನೆ, ಬಾಬನ ಮನೆಗೆ ಬರ್ತೇನೆ, ಸೇವೆ ಮಾಡ್ತೇನೆ ಅಂದ್ರೆ ಹೆಂಗಾಗ್ತದೆ? ಇಲ್ವಲ್ಲ. ಬಾಬನ ಮನೆ ಬರ್ತೀವಿ ಅಂತಂದ್ರೆ ಶರೀರವನ್ನು ಯಾವುದೇ ರೀತಿ ಶೃಂಗಾರ ಮಾಡ್ಕೊಳ್ಳುವಂಗಿಲ್ಲ, ವೈಟ್ ಡ್ರೆಸ್ ಹಾಕೊಂಡು ಬರ್ಬೇಕು. ಏನು ಆಹಾರ ಇದೆಯೋ ಅದೇ ಆಹಾರವನ್ನು, ನಿಯಮವನ್ನು ಫಾಲೋ ಮಾಡಬೇಕಾಗ್ತದೆ. ಅವಾಗ ಮಾತ್ರ ನಿಮ್ಮನ್ನ ಭಗವಂತ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ತಾರೆ. ಹಾಗಿದ್ದಾಗ ಮಾತ್ರ ನಿಮ್ಮ ಮನಬುದ್ಧಿಯ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗಿರುವಂಥದ್ದು ನಿಮ್ಗೆ ಏನಾಗತ್ತೆ, ಗೊತ್ತಾಗತ್ತೆ. ಅದಕ್ಕಾಗಿ ಮಕ್ಕಳೇ, ಹೊಸ ಯುಗದ ನಿಮ್ಗೇನು ಶುಭಾಶಯ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ, ಹೊಸ ವರ್ಷದಲ್ಲಿ, ಹೊಸ ಯುಗದಲ್ಲಿ ಏನು ಕೆಲವೊಂದನ್ನು ವಿದಾಯಿ ಮಾಡಬೇಕು, ಕೆಲವೊಂದು ಬಧಾಯಿ, ಕೆಲವೊಂದನ್ನು ಬಿಡಬೇಕಾಗ್ತದೆ, ತ್ಯಾಗ. ಆಯ್ತಲ್ಲ, ಹಳೆ ವರ್ಷದಲ್ಲಿ ಏನೇನಾಗಿದೆ ಎಲ್ಲವನ್ನ ಮರ್ತು ಬಿಡ್ರಪ್ಪ. ಹೊಸ ಒಂದು ಗುರಿ, ಒಂದು ಧ್ಯೇಯ, ಉದ್ದೇಶ, ಸಾಧನೆ ಮಾಡಬೇಕು ಇಡುವಂತ ಒಂದು ಮನೋಭಾವ. ಅದಕ್ಕಾಗಿ ಏನ್ ಮಾಡಬೇಕು, ಹಳೆ ಸಂಸ್ಕಾರವನ್ನ ಏನ್ ಮಾಡಬೇಕು, ಬಿಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂಗಮ ಅಂತ ಹೇಳ್ತಾರೆ ಬಾಬಾ. ಯಾವ ಯುಗದಲ್ಲಿ ಬರ್ಬೇಕು ನಾವು? ಕಲಿಯುಗದಿಂದ ಸಂಗಮದಲ್ಲಿ ಬರಬೇಕು. ಯಾವ ಸಂಗಮ? ಆತ್ಮ ಆತ್ಮಗಳ ಸಂಗಮ. ಅದಕ್ಕೆ ಬಾಬಾ ಹೇಳ್ತಾರೆ, ಲೌಕಿಕದಲ್ಲೂ ಕೂಡ ನದಿಯ ಸಂಗಮ ಆಗತ್ತಲ್ಲ, ಹಾಗೇನೆ ನೀವು ಆತ್ಮ ಎದುರುಗಡೆ ಆತ್ಮ ಸಿಕ್ಕಿದಾಗ ಆತ್ಮಗಳ ಜೊತೆಗೆ ಸಂಗಮ ಆಗಬೇಕು. ಅಂದ್ರೆ ಆತ್ಮದಲ್ಲಿ ಒಂದು ಒರಿಜಿನಾಲಿಟಿ ಅಂತಿದೆಯಲ್ಲ, ಮೂಲ ಸಪ್ತ ಗುಣಗಳಿದಾವಲ್ಲ, ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ
ಆತ್ಮನನ್ನ ನೋಡಿಕೊಂಡು ನೀವು ಆತ್ಮನಾಗಿ ಏನ್ ಮಾಡಬೇಕಾಗ್ತದೆ, ಮಾತನಾಡಬೇಕಾಗ್ತದೆ. ಇದು ಪರಮಾತ್ಮನ ಜೊತೆಗಿದ್ದಾಗ ಜ್ಞಾನ ನದಿ ಮತ್ತು ಜ್ಞಾನ ಸಾಗರದ ಜೊತೆಗೆ ಸಂಗಮ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮ ಇದ್ದಾಗ ಸಾಗರ, ನಾವ್ಯಾರು? ನದಿಗಳು ಅಲ್ವಾ. ನೋಡಿ ಆತ್ಮೀಯರೇ, ಸಮುದ್ರಕ್ಕೆ ಕೊಳಚೆ ನೀರು ಹೋಗ್ಬಿಟ್ಟು ಕೂಡ ಏನಾಗ್ತದೆ, ಸಮುದ್ರ ಸೇರತ್ತೆ. ಶುದ್ಧ ನೀರು ಕೂಡ ಹೋಗ್ಬಿಟ್ಟು ಸೇರತ್ತೆ. ಅದೇ ಕೊಳಚೆ ನೀರನ್ನ ಸಮುದ್ರ ಏನ್ ಮಾಡ್ತದೆ, ಹೊರಗಡೆಗೆ ಹಾಕ್ಬಿಡ್ತದೆ ಅಲ್ವಾ. ಯಾವುದೋ ಒಂದು ಡೆಡ್ ಬಾಡಿ, ಮೀನೇ ಇರಲಿ ಮನುಷ್ಯನೇ ಇರಲಿ, ಆತ್ಮ ಶರೀರ ಬಿಟ್ಟ ತಕ್ಷಣ ಡೆಡ್ ಬಾಡಿ ತೆಗೆದು ಏನ್ ಮಾಡ್ತದೆ, ಸಮುದ್ರ ತೆಗೆದು ಬಿಸಾಕ್ ಬಿಡ್ತದೆ ದಡದಲ್ಲಿ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸಾಗರನ ಜೊತೆಗೆ ನೀವು ಮಿಲನ ಮಾಡಬೇಕು ಅಂತಂದ್ರೆ ನೀವು ಆತ್ಮವಾಗಿ ಬರಬೇಕು. ದೇಹ ದೇಹಭಾನ, ದೇಹದ ಸಂಬಂಧ, ವ್ಯವಹಾರ, ನನ್ನ ಮನೆ, ನನ್ನ ಕೆಲಸ, ನನ್ನ ಕುಟುಂಬ, ನನ್ನ ಸಂಸಾರ, ನನ್ನ ಸಂಸ್ಕಾರ, ಈ ಎಲ್ಲವನ್ನು ಕೂಡ ನೀವೇನ್ ಮಾಡಬೇಕಾಗ್ತದೆ, ಸುಟ್ಟು ಬೂದಿಯನ್ನ ಮಾಡಬೇಕಾಗ್ತದೆ ಯೋಗಾಗ್ನಿಯಲ್ಲಿ. ಇಷ್ಟು ಯೋಗ ಮಾಡ್ತಾ 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 ಹೋಗ್ತಿರೋ ಅಂದ್ರೆ, ಎಷ್ಟು ನಾವು ಆ ಮನೆಯಲ್ಲಿ ಇರ್ತಾ ಹೋಗ್ತಿರೋ, ಆ ವ್ಯಕ್ತಿ ಜೊತೆಗೆ ಇರ್ತಾ ಹೋಗ್ತಿವೋ, ನಿಧಾನಕ್ಕೆ ಏನಾಗ್ತಾ ಹೋಗ್ತದೆ, ಸಂಗ ಜೈ ಸಾರಂಗ್, ಆ ಒಂದು ಗುಣಗಳು ಆ ಒಂದು ವಿಶೇಷತೆಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ. ಅದಕ್ಕಾಗಿ ನೀವು ಮಿಲನ ಮಾಡ್ಲಿಕ್ಕೆ ಬಂದಿದ್ದೀರಿ ಅಲ್ವಾ. ಬಂದಿರುವಂತ ಮಕ್ಕಳಿಗೆ ಶುಭಾಶಯ. ಎಷ್ಟೊಂದು ದೂರದಿಂದ ಬಂದಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಮಿಲನ ಮಾಡಿಬಿಟ್ಟು ಆ ಮಿಲನದ ಸುಖದ ಅನುಭವ ಆಗ್ತಾ ಇದೆಯಾ, ವಾ ವಾ ಅಂತ ಆಗ್ತಾ ಇದೆಯಾ, ಖುಷಿಯ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದಮೇಲೆ ಈ ಒಂದು ಹೊಸ ವರ್ಷದಲ್ಲಿ ಯಾವುದನ್ನ ವಿದಾಯಿ ಮಾಡ್ತೀರಿ, ಯಾವುದನ್ನ ಬಧಾಯಿ. ಈಗ ನೋಡಿ, ತಾಯಿ ಮನೆಯಿಂದ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಟಾಟಾ ಬಾಯ್ ಬಾಯ್ ಮಾಡಬೇಕಾಗ್ತದೆ. ಪತಿ ಮನೆ ಬಂದಾಗ ಪತಿ, ಅತ್ತೆ, ಮಾವ, ಮೈದುನ, ನಾದಿನಿ ಇದ್ರ ಜೊತೆಗೆ ಜೀವನವನ್ನ ಮಾಡಬೇಕಾಗ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಫರಿಸ್ತಾ ಅಂತ ಹೇಳ್ತಾರೆ. ಬ್ರಾಹ್ಮಣ್ಸು ಫರಿಸ್ತಾ, ಫರಿಸ್ತಾಸು ದೇವತಾ. ಈಶ್ವರೀಯ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ನಾನು ಒಂದು ಈಶ್ವರೀಯ ಸಾಧನವಾಗಬೇಕು. ಬಾಬಾ ಈ ಮುರಳಿಯಲ್ಲಿ ಒಂದು ವಿಶೇಷವಾದ ಮಾತನ್ನು ಹೇಳಿದ್ದಾರೆ. ಒಂದು ಕಲಿಯುಗಿ ಫರಿಸ್ತಾ, ಇನ್ನೊಂದು ಸಂಗಮಯುಗಿ ಫರಿಸ್ತಾ. ಕಲಿಯುಗ ಫರಿಸ್ತದಲ್ಲಿ ಏನಾಗ್ತದೆ, ಯಾವುದು ನನ್ನದು ಅಂತಿದೆ ಆ ಸಂಬಂಧದಿಂದ ನಾನು ಕಟ್ ಮಾಡ್ಬೇಕು. ನಿಸ್ತಾದಿಂದ ಏನ್ ಮಾಡ್ಬೇಕು, ಕಟ್ ಮಾಡ್ಬೇಕು, ಮನಸ್ಸಿಂದ ತೆಗಿತಾ ಹೋಗ್ಬೇಕು. ಇದು ನನ್ನ ಅಪ್ಪ ಅಣ್ಣ ತಮ್ಮ, ಇದು ನನ್ನ ಮನೆ, ಇದೆಲ್ಲದಿಂದ ಏನ್ ಮಾಡ್ಬೇಕು, ಕಟ್ ಮಾಡ್ತಾ ಹೋಗ್ಬೇಕು. ಅದೇ ಸಂಗಮ ಯುಗದಲ್ಲಿ ಏನಾಗ್ತದೆ ಅಂತಂದ್ರೆ, ಫರಿಸ್ತಾ ಅಂತಂದ್ರೆ ಪ್ರಪಂಚನೇ ನಂದು, ಪ್ರಪಂಚದಿಂದ ನನಗೇನು ಬೇಡ, ವಿಶ್ವಕ್ಕೆಲ್ಲರಿಗೂ ಕೂಡ ನಾನೇನ್ ಮಾಡಬೇಕು, ಕೊಡಬೇಕು. ಸ್ಥೂಲವಾಗಿರೋದೇನೂ ಬೇಡ, ಸೂಕ್ಷ್ಮವಾಗಿರುವಂತ ಒಳ್ಳೆಯದನ್ನು ನಾನೆಲ್ಲರಿಗೂ ಕೊಡಬೇಕು. ಅಲ್ಲಿ ಏನಾಗುತ್ತೆ, ಸಂಗಮ ಯುಗದಲ್ಲಿ ಶಾರೀರಿಕವಾದಂಥ ಸಂಬಂಧಗಳನ್ನು ಕಟ್ ಮಾಡ್ತಾ 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 ಆಧ್ಯಾತ್ಮಿಕ ಸಂಬಂಧ ವೃದ್ಧಿಯಾಗ್ತಾ ಹೋಗ್ತದೆ. ನಮ್ಮ ಜೊತೆಯಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನು ಇಟ್ಕೊಂಡು ಅದನ್ನು ಅನುಭವಿಸ್ತಾ ಬೇರೆಯವರಿಗೆ ಕೊಡೋದಲ್ಲಿ ನಾವೇನಾಗ್ತೀವಿ, ಬ್ಯೂಸಿ ಆಗ್ತೀವಿ. ಅಂದ್ರೆ ಬಾಬಾ ಹೇಳ್ತಾರೆ, ಈ ನೀವು ಲೌಕಿಕ ಸಂಬಂಧದಲ್ಲಿ ತೆಗೆದುಕೊಂಡಾಗ ಅದು ನಿಮಗೆ ತಲೆ ಮೇಲೆ ಒಂದಿದೆ ಭಾರ ಆಗತ್ತೆ. ಅದೇ ಸಂಗಮ ಯುಗದಲ್ಲಿ ನಾವು ಮಾಡಿದಾಗ ದೇವತಾ, ಯಾರಿಗೆ ಕೊಡಬೇಕು, ಪೂರ್ತಿ ವಿಶ್ವಕ್ಕೆ ನಾನು ಕೊಡಬೇಕು ಹೇಳುವಂತ ಮನೋಭಾವವನ್ನು ಇಟ್ಕೊಂಡು ವಿಶ್ವದ ಸ್ಟೇಜ್ನಲ್ಲಿ ಮನಸ್ಸು ಹೇಳುವಂತ ಸಾಧನವನ್ನು ಇಟ್ಬಿಟ್ಟು ಭಗವಂತನ ಶಕ್ತಿಯನ್ನು ಕೊಡುವಂತ ಹೊಸ ಜೀವನಕ್ಕೆ ನೀವು ರೆಡಿ ಆಗಬೇಕು. ಹೊಸ ಕೆಲಸಕ್ಕೆ ರೆಡಿ ಆಗ್ತೀವಿ, ಹೊಸ ಊರಿಗೆ ರೆಡಿ ಆಗ್ತೀವಿ, ಹೊಸ ಮನೆಗೆ ರೆಡಿ ಆಗ್ತೀವಿ ಅಲ್ವಾ, ಹೊಸ ಶಿಕ್ಷಣಕ್ಕೆ ರೆಡಿ ಆಗ್ತೀವಿ. ಹಾಗೇನೆ ಹೊಸ ಜೀವನಕ್ಕೆ ನಾವು ರೆಡಿ ಆಗ್ಬೇಕಾಗ್ತದೆ. ಈಶ್ವರನೇ ನನ್ನ ಕುಟುಂಬ ಪರಿವಾರ, ಪೂರ್ತಿ ವಿಶ್ವನೇ ನನ್ನ ಸಂಸಾರ. ಹಳೆ ಸಂಸಾರವನ್ನ ಮರಿಬೇಕಾಗ್ತದೆ, ಹೊಸ ಸಂಸಾರವನ್ನ ಜೊತೆ ಜೀವನ ಮಾಡಬೇಕಾಗ್ತದೆ. ಅದಕ್ಕಾಗಿ ನನ್ನ ಸಂಸ್ಕಾರವನ್ನ ಪರಿವರ್ತನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನೀವು ನಿಮ್ಮ ಹಳೆಯ ಸಂಕಲ್ಪಗಳನ್ನ ಮತ್ತು ಪ್ರವೃತ್ತಿ ಏನಿದೆ, ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿನ ಸಂಪೂರ್ಣವಾಗಿ ಬಾಬನಿಗೆ ಕೊಡಿ. ತನು, ಮನ, ಧನ
ಅಲ್ವಾ? ಅಂತಂದ್ರೆ ಹೇಗೆ ಒಂದು ಮಹಿಳೆ ತನ್ನ ಶರೀರ ಸಹಿತ ತನ್ನ ಸಮಯ ಸಂಕಲ್ಪ ಎಲ್ಲವನ್ನು ಕೂಡ ಪತಿಗೋಸ್ಕರ ಅರ್ಪಣೆ ಮಾಡ್ತಾರೋ, ಹಾಗೆ ನಿಮ್ಮ ಈಶ್ವರ ಜೀವನದಲ್ಲಿ ನಿಮ್ಮದೆಲ್ಲವನ್ನ ಏನ್ ಮಾಡಬೇಕು? ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಯಾರ್ಯಾರು ತಮ್ಮ ತಲೆ ಮೇಲಿರುವಂತ ಭಾರವನ್ನ ಭಗವಂತನಿಗೆ ಕೊಟ್ಟಿದ್ದೀರಾ, ಕೈ ಎತ್ತಿ ಅಂತ ಹೇಳ್ತಾರೆ. ತುಂಬಾ ಜನ ಕೈ ಎತ್ತಾರೆ, ಹೇಳ್ತಾರೆ ಕೊಟ್ಟಿದ್ದೀರೋ, ಇನ್ನು ಕೊಡಬೇಕಾಗಿತ್ತೀಯೋ. ಕೈ ಎತ್ತಬೇಕಾದ್ರೆ ಮಾತ್ರ ಕೊಟ್ಬಿಡ್ತೀವಿ, ಕೈ ಕೆಳಗಡೆಗಾದ್ರೆ ತಗೊಂಡ್ಬಂದ್ಬಿಡ್ತೀವಿ. ಅವಾಗ ನನ್ನ ಜವಾಬ್ದಾರಿ, ನನ್ನ ಕುಟುಂಬ, ನನ್ನ ಕಷ್ಟ, ನನ್ನ ತೊಂದರೆ, ನನ್ನ ವಿಘ್ನ, ನನ್ನದು 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 ಅಂತ ಬಂದಾಗ ಏನಾಯ್ತು? ಯಾವಾಗ ನನ್ನದು ಅಂತ ಹೇಳ್ತಿರೋ ಅದರಲ್ಲಿರುವಂತ ವಿಕಾರದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕಾಗಿ ಭಗವಂತ ಬಂದಿರೋದೇನೆ. ಕೆಲವೊಂದ್ಸಲ ನೋಡಿ, ನಿಮ್ಮನೆ ಹತ್ರ ಹಳೆ ಕಬ್ಬಣ ತಗಡು, ಪ್ಲಾಸ್ಟಿಕ್, ನ್ಯೂಸ್ ಪೇಪರ್ ಅಂತ ಬರ್ತಾರೆ. ಅಂದ್ರೆ ಹಳೆ ತಗೊಳ್ಳಿಕ್ಕೆ ತಾನೇ ಅವ್ರು ಬಂದಿದ್ದಾರೆ. ಹಾಗೆ ಭಗವಂತ ಬಂದಿರೋದು ಯಾಕೆ? ಈ ಹಳೆಯದನ್ನ ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ಅದ ಆ ಮಾತನ್ನು ಕೇಳ್ಬಿಟ್ಟು ಹಳೆ ನಿಮ್ಮನೇಲಿ ಇದ್ರೂ ಕೂಡ ನೀವು ಕೊಡದನೆ ಇಟ್ಕೊಂಡಿದ್ದಿದ್ರೆ ಆ ಕಸ ನಿಮ್ಮ ಹತ್ರನೇ ಉಳ್ಕೊಂಡ್ಬಿಡತ್ತಲ್ವಾ? ಅದಕ್ಕಾಗಿ ತಮ್ಮದೆಲ್ಲವನ್ನು ಕೂಡ ಏನ್ ಮಾಡಿ ಅವನಿಗೆ ಕೊಡಿ. ಹಳೆಯ ಸಂಸಾರ, ಹಳೆಯ ಸಂಬಂಧವನ್ನ ಸಂಸ್ಕಾರ ಮಾಡಬೇಕಾಗ್ತದೆ, ಸುಟ್ಟಾಕ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಸುಟ್ಟಾಕ್ಬೇಕು ಅಂತಂದ್ರೆ 3 ತಿಂಗಳ ಕಾಲ ಸಾಧಾರಣ ಯೋಗ ನಡೆಯೋದಿಲ್ಲ, ತಪಸ್ಸು ಮಾಡಬೇಕಾಗ್ತದೆ. ನನ್ನ ಮಕ್ಕಳಿಗೆ ಈಶ್ವರಿ ಸೇವೆ ಮಾಡಬೇಕು ಅಂತ ಇಚ್ಛೆ ಇದೆ, ಪುರುಷಾರ್ಥನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಹಳೆಯ ಸಂಸಾರದಿಂದ ಸ್ವಲ್ಪ ದೂರ ಹೋಗಿದ್ದಾರೆ ಅಲ್ವಾ? ಹಳೆ ಸಂಸಾರದಿಂದ ದೂರ ಆಗಿರುವಂತ ಕಾರಣದಿಂದ ಟೂರ್ ಹೋಗೋದು, ಮದುವೆಗೆ ಹೋಗೋದು, ಎಂಗೇಜ್ಮೆಂಟಿಗೆ ಹೋಗೋದು, ಇದೆಲ್ಲ ಏನಾಗಿದೆ? ಕಡಿಮೆ ಆಗ್ತಾ ಇದೆ. ಶಾಪಿಂಗಿಗೆ ಹೋಗೋದು, ಇದೆಲ್ಲ ಕಡಿಮೆ ಆಗ್ತಿದೆ. ಹಳೆ ಸಂಬಂಧದ ಜೊತೆಗೆ ಮಾತನಾಡುವಂಥದ್ದು, ಅವ್ರ ಜೊತೆಗೆ ಇರುವುದು, ಇದನ್ನು ಕೂಡ ಏನಾಗಿದೆ? ಕಡಿಮೆ ಆಗಿದೆ. ಪರ್ಸೆಂಟೇಜ್ ವೈಸ್ ಕಡಿಮೆ ಆಗಿದೆ, ಪೂರ್ತಿ ನಿಂತಿದ್ದು ಕಡಿಮೆ ಆಗಿದೆ. ಅದು ಇಷ್ಟನ್ನು ಕೂಡ ನನ್ನ ಮಕ್ಕಳಿಗೆ ಆಗ್ತಾ ಇಲ್ಲ. ಆದರೆ ಅದನ್ನೆಲ್ಲ ಮಾಡಿದ್ರು ಕೂಡ ಹಳೆಯ ಸಂಸ್ಕಾರ ಇದೆಯಲ್ಲ, ಯಾವ ಸಂಸ್ಕಾರ? ಸಿಟ್ಟಲ್ಲಿರುವಂತ ಸಂಸ್ಕಾರ ಇರಬಹುದು, ಹೆಸರು ಕೀರ್ತಿ ಬೇಕು ಹೇಳುವಂತ ಒಂದು ಸಂಸ್ಕಾರ ಇರಬಹುದು, ಸುಳ್ಳು ಹೇಳುವಂತ ಸಂಸ್ಕಾರ ಇರಬಹುದು, ಮನಸ್ಸಿನಲ್ಲಿ ವಿಕಾರದ ಸಂಸ್ಕಾರಗಳಿರಬಹುದು, ನಾನು ಶರೀರ ಅಂತ ತಿಳ್ಕೊಂಡು ಮಾಡುವಂತ ಕರ್ಮದ ಸಂಸ್ಕಾರ ಇರಬಹುದು. ಆ ಸಂಸ್ಕಾರವನ್ನ ಇನ್ನೂವರೆಗೂ ಮಕ್ಕಳು ಏನ್ ಮಾಡಿಲ್ಲ? ಸುಡ್ಲಿಲ್ಲ ಅಲ್ವಾ? ಶಾರೀರಿಕವಾಗಿ ಬಳಿಕೆ ಆಗಿದ್ದೀವಿ, ವೈಟ್ ಡ್ರೆಸ್ ಹಾಕೊಂಡಿದೀವಿ, ಬ್ಯಾಡ್ಜ್ ಹಾಕೊಂಡಿದ್ದೀವಿ, ಬಾಬನ ಮನೆಗೆ ಬರ್ತೀವಿ, ಬಾಬನ ಮನೇಲಿ ಇರ್ತೀವಿ, ಆಹಾರದ ಶುದ್ಧತೆ ಇಟ್ಕೊಂಡಿದ್ದೀವಿ. ಆದರೆ ಆಂತರಿಕವಾಗಿ ಮಾನಸಿಕವಾಗಿ ನಾನು ಬಾಬನ ಮಗು ಆಗಿದ್ದೇನಾ? ಅಲ್ಲಿರುವಂತ ಕೊಳೆಯೆಲ್ಲ ತೆಗೆದಿದ್ದೇನಾ? ಆತ್ಮೀಯರೇ ನೋಡಿ, ನಾವು ಬಾಬನ ಮಕ್ಕಳಾಗಿದ್ದೀವಿ, ನಿಮ್ಮಲ್ಲಿ ಎಲ್ಲರೂ ಬಾಬನ ಮಕ್ಕಳು ಅಂತ ತಿಳ್ಕೊಳ್ಳಿ. ಓಕೆ, ಅವಾಗ ನಿಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತರೋದೇ ಇಲ್ಲ, ನೀವು ನಾನ್ ವೆಜ್ ತರೋದಿಲ್ಲ, ಹೌದಾ? ಮತ್ತೆ ನಿಮ್ಮ ಮನೇಲಿ ಏನ್ ಮಾಡ್ತೀರಿ ನೀವು? ನಿಧಾನಕ್ಕೆ ಫಿಲ್ಮ್ ಆಕ್ಟರ್ ಫೋಟೋ ಇದೆ ತೆಗೆದಾಕ್ತೀರಿ, ಕ್ರಿಕೆಟರ್ಸ್ ಫೋಟೋ ಇದೆ ತೆಗೆದಾಕ್ತೀರಿ, ದೇವತೆಗಳ ಫೋಟೋ ಇದ್ದೂ ಪಕ್ಕದಲ್ಲಿ ಇಡ್ತೀರಾ, ಬಾಬನ ಫೋಟೋ ತಂದ್ಬಿಡ್ತೀರಾ, ಹೌದಾ? ಹಣ್ಣುಗಳನ್ನ ತರ್ತೀರಾ, ಬಾಬನಿಗೆ ಸಂಬಂಧಪಟ್ಟದ ಗಿಫ್ಟ್ಗಳನ್ನ ತಂದ್ಬಿಟ್ಟು ಜನರಿಗೆ ಅದನ್ನೇ ಕೊಡ್ತೀರಾ. ಈಗ ಸ್ಥೂಲವಾಗಿ ಒಂದೊಂದೊಂದೊಂದು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದ್ರೆ ಒಳಗಡೆಗೆ ನೋಡಿ, ಮಧ್ಯದಲ್ಲಿ ಯಾವಾಗಲೂ ಯಾರು ಇಲ್ಲಪ್ಪ, ಸ್ವಲ್ಪ ಯೂಟ್ಯೂಬಲ್ಲಿ ಫಿಲ್ಮ್ ನೋಡೋಣ ಅಂತ ಅನ್ಸತ್ತಾ? ಯಾರೂ ಇಲ್ಲ, ಸ್ವಲ್ಪ ಬೇಕರಿಯಿಂದ ಏನಾದ್ರು ತಂದ್ಬಿಟ್ಟು ತಿನ್ನೋಣ ಅಂತ ಅನ್ಸತ್ತಾ? ಇಚ್ಛೆಗಳಿದ್ದಾವ ಅಂತ ಬಾಬಾ ಏನ್ ಮಾಡ್ತಾರೆ? ಹೇಳ್ಕೊಳ್ಳಿ. ಆ ಹಳೆ ಸಂಸ್ಕಾರದಿಂದ ಏನಾಗ್ತದೆ ಅಂತಂದ್ರೆ, ವಿಶೇಷವಾಗಿ ಅಶುದ್ಧ ಸಂಕಲ್ಪಗಳು ಕಡಿಮೆ ಇರಬಹುದು. ಅಶುದ್ಧ ಅಂತಂದ್ರೇನು? ಶುದ್ಧ ಆಹಾರ ಸ್ವೀಕಾರ ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದನ್ನು ಕೊಡಬೇಕು ಹೇಳುವಂಥದ್ದು ಇರ್ಬೋದು. ಆದರೆ ವ್ಯರ್ಥ ಹಿಂಗಾಗ್ಬಿಡತ್ತೆ, ಏನಾಗ್ಬಿಡತ್ತೆ, ಸರಿ ಆಗತ್ತೋ ತಪ್ಪಾಗ್ಬಿಡತ್ತೋ, ಹೀಗಾದ್ರೆ ಹೆಂಗ್ ಮಾಡೋದು, ಹಾಗಾದ್ರೆ ಹೆಂಗ್ ಮಾಡೋದು ಅಂತ ಬಿಟ್ಟು ಏನಾಗತ್ತೆ? ವ್ಯರ್ಥ ಸಂಕಲ್ಪಗಳು ಹೆಚ್ಚಿಗೆ ಬರ್ತವೆ. ಮಕ್ಕಳೇ, ಯಾರ ಕೈ ಹಿಡ್ದಿದ್ದೀರಿ? ಭಗವಂತನಲ್ವಾ? ಯಾವ ಯುಗದಲ್ಲಿದ್ದೀರಾ? ಸಂಗಮದಲ್ಲಲ್ವಾ? ಅಂದ್ಮೇಲೆ ನಿಮಗೆ ಏನಾಗತ್ತೋ ಅದು ಕಲ್ಯಾಣನೇ ತಾನೇ ಆಗತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ಭಗವಂತ ನಿಮಗೆ ಅನುಭವ ಮಾಡಿಸಿದಾರಲ್ವಾ? ಅದಕ್ಕಾಗಿ ಹೆಚ್ಚಿಗೆ ಸಮಯವನ್ನ, ಸಂಕಲ್ಪವನ್ನ ವ್ಯರ್ಥದಲ್ಲಿ ವೇಸ್ಟ್ ಮಾಡಬೇಡಿ. ಏನಾಗತ್ತೋ ನಿಮ್ಗೆ ಕಲ್ಯಾಣಕ್ಕೋಸ್ಕರನೇ ಆಗ್ತದೆ. ಅದಕ್ಕಾಗಿ ಆ ಸಂಸ್ಕಾರವನ್ನ ಏನ್ ಮಾಡಬೇಕು? ಸಂಸ್ಕಾರ ಮಾಡಬೇಕು ಅಂತಂದ್ರೆ, ಈಗ ನೀವು ಸಾಧಾರಣವಾಗಿ ಏನಾಗಿದೆ? ಪುರುಷಾರ್ಥವನ್ನ ಮಾಡ್ತಾ ಇದ್ರಿ, ಸಾಧಾರಣ ಪುರುಷಾರ್ಥ ಮಾಡ್ತಿದ್ರಿ, ಅವಾಗ ಆ ಶಕ್ತಿ ಪ್ರವಾಹ ಆಗಿದೆ ಗೊತ್ತಾಗ್ತದೆ. ಆದ್ರೆ ಈಗ ಪುರುಷಾರ್ಥದಲ್ಲಿ ತೀವ್ರತೆ ಬರಬೇಕಾಗ್ತದೆ ಅಂತ ಹೇಳ್ತಾರೆ.
ಹೀಗೆ ನೀವು ರಾವಣನ ಸಂಹಾರ ಮಾಡ್ತೀರಾ, ಅದೇನ್ ಮಾಡೋದಿಲ್ಲ, ಸುಟ್ಟು ಹಾಕೋದಿಲ್ಲ. ಅಂದ್ರೆ ಡೆಡ್ ಬಾಡಿ ಇದೆ, ಅದನ್ನ ಸುಡ್ಲಿಲ್ಲಪ್ಪ, ಅವಾಗ ಏನಾಗ್ತದೆ, ಹೊಳಿತಾ ಹೋಗುತ್ತಲ್ವಾ. ಈ ನಮ್ಮ ಮನೆ ಹಿತ್ಲಲ್ಲೂ ಕೂಡ ನಾನು ಮೊನ್ನೆ ಒಂದು ಅಬ್ಸರ್ವೇಷನ್ ಮಾಡಿದೆ. ಏನು, ಹಿತ್ಲಲ್ಲಿ ಮಳೆಗಾಲದಲ್ಲಿ ಹುಲ್ಲು ಬೆಳೆಯುತ್ತದೆ. ಹುಲ್ಲು ಬೆಳೆದಾಗ ಏನ್ ಮಾಡ್ತಿದ್ದೆ, ನಾನು ಅದನ್ನ ಕಟ್ ಮಾಡಿಬಿಟ್ಟು ಏನ್ ಮಾಡ್ತಿದ್ದೆ ಅಂದ್ರೆ, ಮಳೆಗಾಲ ಬಂದ ತಕ್ಷಣ ನಮ್ಮ ರೆಗ್ಯುಲರ್ ಮಳೆ ಬರ್ತಾ ಇರ್ತದೆ. ಒಂದ್ಸಲ ಮೇ ಜೂನಲ್ಲಿ ಸ್ಟಾರ್ಟ್ ಆದ್ರೆ ಸುಮಾರು ಅಕ್ಟೋಬರ್ ಅಷ್ಟೊತ್ತಿಗೆ ನಾವು ಹುಲ್ಲು ತೆಗಿಲಿಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಹುಲ್ಲು ತೆಗೆದುಬಿಟ್ರೆ ಮತ್ತೆ ಮಳೆ ಬಂದ ತಕ್ಷಣ ಒಂದು ವಾರದಲ್ಲಿ ಮತ್ತೆ ಹುಲ್ಲು ಏನಾಗ್ತದೆ, ಬೆಳ್ಕೊಂಡು ನಿಂತು ಬಿಡ್ತದೆ. ಸರಿನಾ. ಲಾಸ್ಟ್ ಇಯರ್ ಹುಲ್ಲು ತೆಗೆದು ತೆಗೆದು ಏನ್ ಮಾಡಿದೆ, ಒಂದ್ ಕಡೆ ರಾಶಿ ಹಾಕಿಟ್ಟಿದ್ದು, ಒಳ್ಳೆನಾಗ ಒಣಗಿತ್ತು. ಅದೇನ್ ಮಾಡಿದ್ದೆ, ನಾನು ಪಕ್ಕದ ಮನೆಯವರಿಗೆ ಬೆಂಕಿ ಹಾಕ್ಲಿಕ್ಕೆ ತಗೊಂಡು ಹೋಗಿ ಅಂತ ಯೋಚನೆ ಮಾಡಿದ್ದಿತ್ತು. ಒಂದು ದೊಡ್ಡದು ಕಟ್ಟಿಗೆ ಬೊಡ್ಡೆ ಇತ್ತು, ಅದನ್ನು ಸುಡಬೇಕು ಅಂತ ಇಟ್ಕೊಂಡಿದ್ದಿತ್ತು. ಆದ್ರೆ ಏನಾಯ್ತು ಅಂದ್ರೆ, ಪಕ್ಕದ ಮನೆಯವ್ರು ತಗೊಂಡು ಹೋಗಿಲ್ಲ. ಬೊಡ್ಡೆ ಸುಡ್ಲಿಕ್ಕೆ ಏನಾಯ್ತು, ಅದ್ರ ಪಕ್ಕದ ಮನೆಯವ್ರು ಏನ್ ಮಾಡಿದ್ದಾರೆ, ಅದ್ರ ಪಕ್ಕದಲ್ಲಿ ಹೂವಿನ ಗಿಡವನ್ನು ಹಾಕಿದ್ದಾರೆ, ಕಬ್ಬನ್ನು ಹಾಕಿದ್ದಾರೆ, ಆಮೇಲೆ ಪಪ್ಪಾಯಿ ಗಿಡ ಹಾಕಿದ್ದಾರೆ. ಅಲ್ಲಿ ದೊಡ್ಡ ಬೆಂಕಿ ಮಾಡಿಬಿಟ್ರೆ ಏನಾಗ್ಬಿಡ್ತದೆ, ಪಕ್ಕದಲ್ಲಿರುವಂತ ಆ ಗಿಡ ಏನಾಗುತ್ತೆ, ಹಾಳಾಗುತ್ತೆ. ಅದಕ್ಕೆ ಮಳೆ ಬರುತ್ತೆ ಅಂತ ಏನ್ ಮಾಡಿದೆ, ಆ ಒಂದು ಹುಲ್ಲುಗಳಿತ್ತಲ್ಲ ಕಟ್ಟಿಗೆ, ಅದಕ್ಕೆ ಬೆಂಕಿ ಹಾಕಿ. ಬೆಂಕಿ ಏನಾಯ್ತು, ಅರ್ಧ ದಿನ ಉರಿತು. ಈಗ ನಾನು ನೋಡಿದ್ದೇನೆ, ಎಲ್ಲಿ ಬೆಂಕಿ ಹಾಕಿದ್ದಿದೆಯಲ್ಲ ಅಲ್ಲಿ ಮಳೆ ಬಂದ್ರು ಕೂಡ ಯಾವುದೇ ಗಿಡಗಳು ಹುಟ್ಟುಕೊಂಡೇ ಇಲ್ಲ. ಎಲ್ಲಿ ಬೆಂಕಿ ಹಾಕಿದ್ದಿತ್ತು ಅಲ್ಲಿ ಗಿಡಗಳು ಹುಟ್ಟಿಲ್ಲ. ಯಾಕೆ, ಆ ಬೆಂಕಿ ಏನು ಮಾಡ್ತು ಅಂತಂದ್ರೆ, ಭೂಮಿಯಲ್ಲಿರುವಂತಹ ಗಿಡದ ಬೇರುಗಳನ್ನು ಕೂಡ ಏನ್ ಮಾಡಿದೆ, ಸುಟ್ಟು ಬಿಟ್ಟಿದೆ. ನಾಮ ಅವಶೇಷನು ಕೂಡ ಇಲ್ಲ. ಅದೇ ನಾನು ಕತ್ತಿಯಿಂದ ಹುಲ್ಲನ್ನು ಕಟ್ ಮಾಡಿದ್ನಲ್ಲ, ಅಲ್ಲೇನಾಯ್ತು, ಮೇಲ್ಗಡೆ ಗಿಡ ಮಾತ್ರ ಹೋಗಿದ್ದು ಕಾಣತ್ತೆ ಹೊರತು, ನೀರು ಬಿದ್ದ ತಕ್ಷಣ ಏನಾಗ್ಬಿಡ್ತದ, ಅದು ಮತ್ತಪಾಸ್ ಹುಲ್ಲಾಗ್ಬಿಟ್ಟು ಮೇಲಕ್ಕೆ ಬಂದ್ಬಿಡ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಇವತ್ತು ನಮ್ಮ ಸಂಸ್ಕಾರದಲ್ಲಿ ನಾವೇನ್ ಮಾಡಿದೀವಿ, ನಾನು ಇದನ್ನು ಮಾಡಬಾರ್ದು, ನಾನು ಇದನ್ನು ಮಾಡಬಾರ್ದು ಅಂತೇಳ್ಬಿಟ್ಟು ಏನ್ ಮಾಡಿದೀವಿ, ಅದನ್ನು ಒಳಗಡೆ ದಬ್ಬಿಟ್ಟಿದ್ದೀವಿ, ಬಿಟ್ಟು ಅದನ್ನು ಸುಟ್ಟಾಕಿಲ್ಲ. ಅದಕ್ಕಾಗಿ ಯಾರೋ ಫ್ರೆಂಡ್ಸ್ಗಳು ಸಿಗ್ತಾರೆ, ಟೂರಿಗೆ ಹೋಗೋಣ ಅಂತಂದ್ರೆ ಹೋಗೋಣ ಅಂತ ಅನಿಸತ್ತೆ. ತಿಂಡಿ ತಿಂದಾಗ ಯಾರೋ ತಿನ್ನಬೇಕಾದ ಪಾರ್ಟಿಗೆ ಹೋಗೋಣ ಅಂತ ಅನಿಸತ್ತೆ. ಬೇಕರಿಲಿ ಆಹಾರ ನೋಡಿದಾಗ ತಿನ್ನಬೇಕು ಅಂತ ಅನಿಸತ್ತೆ. ಯೂಟ್ಯೂಬಲ್ಲಿ ಯಾವ್ದಾದ್ರು ಫಿಲ್ಮ್ ಬಂದಾಗ ನೋಡಬೇಕು ಅಂತ ಅನಿಸತ್ತೆ. ಅಂದೇನರ್ಥ, ಸಂಬಂಧಪಟ್ಟಂತ ವಾತಾವರಣ ವಾಯುಮಂಡಲ ಬಂದಾಗ ಅದಕ್ಕೆ ನಾವು ಪ್ರಭಾವಿತರಾಗ್ತೀವಿ. ಸಂಪೂರ್ಣವಾಗಿ ನಾನು ಅದನ್ನು ಸುಟ್ಟಾಕಿಲ್ಲ ಅಲ್ವಾ. ಅದಕ್ಕಾಗಿ ನೋಡಿ, ಇವತ್ತು JCB ತಂದ್ರು ಕೂಡ ಏನಾಗ್ತದೆ, ಕೆಳಗಡೆಗಿರೋದು ಮೇಲಕ್ಕೆ ಆಗ್ತದೆ, ಮೇಲ್ಗಡೆ ಕೆಳಗಡೆಗೆ ಆಗ್ತದೆ. ಅದು ಬೆಂಕಿ ಹಾಕಿದಾಗ ಮಾತ್ರ ಏನಾಗ್ತದೆ, ಪೂರ್ತಿ ಸುಟ್ಟೋಗ್ತದೆ. ಅದಕ್ಕಾಗಿ ಮೊದಲನೇದಾಗಿ ನಿಮ್ಮ ತನು ಮನ ಧನ ಜೀವನವನ್ನು ಏನ್ ಮಾಡಿ, ಭಗವಂತನಿಗೆ ಅರ್ಪಣೆ ಮಾಡಿ. ನೆಕ್ಸ್ಟ್ ಏನ್ ಮಾಡಬೇಕು, ಯೋಗದ ಅಗ್ನಿಯಲ್ಲಿ ಎಲ್ಲ ಹಳೆಯ ಸಂಸಾರ ಸಂಸ್ಕಾರವನ್ನು ಸುಟ್ಟಾಕ್ಬೇಕು. ಕೆಲವೊಂದ್ಸಲ ನಮ್ಮ ಅಕ್ಕಂದಿರು ತಮ್ಮ ತಾಯಿ ಮನೇಲಿದ್ದಾಗ ಹಳೆ ಬಟ್ಟೆಗಳೇನಾದ್ರು ಇದ್ದಿದ್ರೆ ಪತಿ ಮನೆ ಬರ್ಬೇಕಾದೇನ್ ಮಾಡ್ತಾರ, ಸುಟ್ಟಾಕ್ಬಿಡ್ತಾರ. ಅದಿರಬಾರ್ದು ಅಂತ, ಅದನ್ನ ಮತ್ತೆ ಬೇರೆ ಯಾರು ಧರಿಸಬಾರ್ದು. ಪತಿ ಮನೆ ಬರ್ಬೇಕಾದ್ರೆ ಹೊಸ ಬ್ಯಾಗು, ಹೊಸ ಬಟ್ಟೆ, ಹೊಸದನ್ನೇ ತೆಗೆದುಕೊಂಡು ಬಂದ್ಬಿಡ್ತಾರೆ ಅಲ್ವಾ. ಹಾಗೆ ಆತ್ಮೀಯರೇ, ಅದೇ ಸಂಸಾರದಲ್ಲಿ ಅದ ದೀಗ ಹೇಳುವಂತ ಆ ಒಂದು ಭಾನಿಂದ ನೀವು ಏನಾಗ್ಬೇಕು, ಹೊರಗಡೆ ಬರಬೇಕು. ಆತ್ಮ ಹೇಳುವಂತ ಹೊಸ ಜೀವನವನ್ನ ಆರಂಭ ಮಾಡಬೇಕು ಪರಮಾತ್ಮನ ಜೊತೆಗೆ. ಅದಕ್ಕಾಗಿ ಮಕ್ಕಳಿಗೆ ಶಕ್ತಿಯ ಅನುಭವ ಆಗ್ತಾ ಇದೆ, ಹಗುರತೆಯ ಅನುಭವ ಆಗ್ತಾ ಇದೆ, ಕರ್ಮದಲ್ಲಿ ಸಫಲತೆಯ ಅನುಭವ ಆಗ್ತಾ ಇದೆ. ಅದು ವಿಕರ್ಮ ಸುಡುವಂತ ಅನುಭವ ಆಗ್ತಾ ಇಲ್ಲ. ಅದು ಮಾಡಬೇಕು ಅಂತಂದ್ರೆ ಏಕಾಗ್ರತೆಯಿಂದ ಏನ್ ಮಾಡಬೇಕು, ಯೋಗವನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ 63 ಜನ್ಮ ನೀವೇನು ಯುದ್ಧವನ್ನ ಮಾಡಿದಿರಿ, ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಈಗಲೂ ಕೂಡ ಯುದ್ಧ ಆಗಬಾರದು. ಆ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ನಿಮ್ಮ ಮಾತನ್ನ ಕೇಳಬೇಕು. ನೀವೇನಾಗಬೇಕು, ಮಾಲೀಕರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಆ ಮಾಲೀಕರಾಗಬೇಕು ಅಂದ್ರೆ ಪವರ್ಫುಲ್ ಆಗ್ಬೇಕಲ್ವಾ. ಪವರ್ಫುಲ್ ಆಗಬೇಕು ಅಂತಂದ್ರೆ ನೀವು ಮೊದಲು ಸ್ವಚ್ಛವಾಗಬೇಕು, ಹಳೆ ಸಂಸ್ಕಾರವನ್ನ ಸುಟ್ಟಾಗಬೇಕು. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು. ನಿಶ್ಚಿಂತ ಚಕ್ರವರ್ತಿಗಳು ಯಾವಾಗ ಆಗ್ತೀವಿ, ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಜವಾಬ್ದಾರಿಯನ್ನ ನನಗೆ ಒಪ್ಪಿಸಿದಾಗ, ನೀವು ಒಪ್ಪಿಸಿದ ಮಾತ್ರಕ್ಕೆ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗೋದಿಲ್ಲ. ಒಪ್ಪಿಸಿದ ಮೇಲೆ ಆ ಜವಾಬ್ದಾರಿ ಬಾಬಾ ತಗೊಳ್ಬೇಕು, ತೆಗೆದುಕೊಂಡ ಮೇಲೆ ಅದನ್ನು ನಿರ್ವಹಣೆ ಮಾಡಬೇಕು. ಅಂದ್ರೆ ಬಾಬಾ ಹೇಳ್ತಾರೆ, ತನು ಮನ ಧನ ಜೀವನ ಶ್ವಾಸ ಸಮಯ ಸಂಕಲ್ಪ
ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನ ಸುಟ್ಟಾಕಿ ಸಂಸ್ಕಾರನು ಕೂಡ ಸುಟ್ಟಾಕಿ. ಆವಾಗ ಏನರ್ಥ? ಉಳಿದಿರೋದೇನು? ಆತ್ಮ. ಸಂಸ್ಕಾರ ಇಲ್ಲ, ಶರೀರ ಇಲ್ಲ, ಸಂಬಂಧ ಇಲ್ಲ, ವ್ಯವಹಾರ ಇಲ್ಲ, ಲೆಕ್ಕಾಚಾರ ಇಲ್ಲ, ಏನೂ ಇಲ್ಲ. ಉಳಿದಿರೋದೇನು? ಆತ್ಮ ಮಾತ್ರ. ಆ ಆತ್ಮವನ್ನು ಕೂಡ ಮರ್ತು ಬಿಡಿ. ಅವಾಗ ನೀವೇನಾದ್ರಿ? ನಿರಾಕಾರಿ. ನೀವೇ ಇಲ್ಲ, ನಿಮ್ಮದು ಅಂತ ಏನೂ ಇಲ್ಲ. ಸರಿ, ನಾನೂ ಇಲ್ಲ, ನಂದು ಏನೂ ಇಲ್ಲ ಅಂದ್ರೆ ಮುಂದೇನು ಮಾಡಬೇಕು? ಆ ಸ್ಥಳವನ್ನ ಪರಮಾತ್ಮನಿಗೆ ಕೊಡಿ. ಎಲ್ಲಾ ಕರ್ಮವನ್ನ ಮಾಡುವಂತ ಜವಾಬ್ದಾರಿ ಪರಮಾತ್ಮನಿಗೆ ಕೊಡಿ. ಸಂಕಲ್ಪ ಮಾಡುವಂತ ಜವಾಬ್ದಾರಿನೂ ಕೂಡ ಪರಮಾತ್ಮನಿಗೆ ಕೊಡಿ. ಆ ಮೂಲಕ ಬ್ರಹ್ಮ ಬಾಬಾ ತಮ್ಮ ಜೀವಿತಾವಧಿಯಲ್ಲಿ ಹೇಗೆ ತಮ್ಮ ಎಲ್ಲವನ್ನ ತ್ಯಾಗ ಮಾಡಿ ತಪಸ್ಸು ಮಾಡ್ತಾ 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 ಸಂಸ್ಕಾರವನ್ನ ಸುಡ್ತಾ ಸುಡ್ತಾ ಏನ್ ಮಾಡಿದ್ರು ಅವರು? ದೇವತೆಯಾದ್ರು. ಅದಕ್ಕೆ ಲಾಸ್ಟ್ ಬಾಬಾ ಏನ್ ಹೇಳಿದ್ರು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಅಲ್ಲಿ ಬಾಬಾ ಮಾತ್ರ ಇರಬೇಕು. ಸಂಕಲ್ಪ ಬಾಬಂದು, ಕರ್ಮ ಬಾಬಂದು, ಕರ್ಮದ ಫಲ ಬಾಬಂದು. ಈ ರೀತಿ ನಿಮ್ಮ ಮನಸ್ಸನ್ನು ಆ ರೀತಿ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾವುದೋ ಒಂದು ಆತ್ಮರಿಂದ ಸಮಸ್ಯೆ ಬರ್ತದೆ, ಅಣ್ಣವ್ರ ಈ ರೀತಿ ಸಮಸ್ಯೆ ಇದೆ ಅಂತಂದಾಗ ಬಾಬಾ ಅವ್ರಿಗೆ ಏನೋ ಪರಿಹಾರ ಕೊಡ್ತಿದ್ದಾರೆ ಅಂತ ಬಾಬನಿಗೆ ಕಳಿಸ್ಬಿಡ್ಬೋದು. ಬಾಬಾ ನೀನೇನು ಬೇಕಾದ್ರೂ ಕೊಡಪ್ಪ ಅಂತ. ನಾವಲ್ಲಿ ಮಧ್ಯದಲ್ಲಿ ಬರಬಾರದು. ಬಾಬನಿಂದ ಶಕ್ತಿಯನ್ನ ಕೊಡಿಸಬೇಕು. ಅದಕ್ಕಾಗಿ ಮಕ್ಕಳೇ, ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು ಅಂತಂದ್ರೆ ಈಗಲಿಂದನೇ 3 ತಿಂಗಳವರೆಗೆ ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಮುಂದಿನ ದಿನಗಳಲ್ಲಿ ನೀವೇನಾಗ್ತೀರಾ? ಪರ್ಫೆಕ್ಟ್ ಆಗ್ತೀರಾ ಅಲ್ವಾ? ಅವಾಗ ಮಕ್ಕಳು ಹೇಳ್ತಾರಂತೆ, ಸರಿ ಬಾಬಾ ನಾವಾಗ್ತೀವಿ. ಬಾಬಾ ಹೇಳ್ತಾರೆ, ರಾಜಯೋಗಿಗಳಾಗಬೇಕು, ಪ್ರಜಾಯೋಗಿಗಳಲ್ಲ. ಹಾಗಿದ್ರೆ ರಾಜಯೋಗಿ ಅಂದ್ರೆ ಯಾರು? ಪ್ರಜಾಯೋಗಿ ಅಂತಂದ್ರೆ ಏನು? ಭಗವಂತನ ಹತ್ರ ಹೋಗ್ಬಿಟ್ಟು ಪ್ರಜೆಗಳ ಬಗ್ಗೆ ಕೇಳಿದರೆ ಪ್ರಜಾಯೋಗಿ, ರಾಜನ ಬಗ್ಗೆ ಕೇಳಿದ್ರೆ ರಾಜು. ಪ್ರಜೆಗಳು ಅಂತಂದ್ರೆ ತನು ಮನ ಧನ ಜನ, ಪ್ರಜೆ ತಾನೆ, ಸಾಧನ ತಾನೆ. ನನಗೆ ಹಣ ಬೇಕು, ಪ್ರಜೆ. ಬಿಲ್ಡಿಂಗ್ ಬೇಕು, ಪ್ರಜೆ. ಶರೀರದ ಆರೋಗ್ಯ ಬೇಕು, ಪ್ರಜೆ. ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕು, ಪ್ರಜೆ. ವಸ್ತು, ವ್ಯಕ್ತಿ, ವೈಭವ ಇದನ್ನ ನೀವು ಬಾಬನ ಹತ್ರ ಕೇಳಿದರೆ ಅಂದ್ರೆ ನೀವು ಪ್ರಜೆಗಳಿಗೋಸ್ಕರ ಕೇಳ್ತಾ ಇದ್ದೀರಿ ತಾನೆ. ಬಟ್ ಯಾರಿಗೆ ಬೇಕು? ಶರೀರಕ್ಕೆ. ಅದು ಪ್ರಜೆ ತಾನೆ. ಹಣ ಯಾವ್ದಕ್ಕೆ ಬೇಕು? ಶರೀರಕ್ಕೆ. ಬಿಲ್ಡಿಂಗ್ ಯಾವ್ದಕ್ಕೆ ಬೇಕು? ಶರೀರಕ್ಕೆ ಅಲ್ವಾ? ಶರೀರಕ್ಕೋಸ್ಕರ ಭಗವಂತನ ಶಕ್ತಿಯನ್ನು ನೀವು ಉಪಯೋಗ ಮಾಡ್ತೀರಿ ಅಂತಂದ್ರೆ ನೀವು ಪ್ರಜಾಯೋಗಿಗಳಾದ್ರಲ್ವಾ? ರಾಜಯೋಗಿ ಅಂತಂದ್ರೆ ಏನು? ಆತ್ಮಕ್ಕೋಸ್ಕರ ತೆಗೆದುಕೊಳ್ಳಿ, ಬೇರೆ ಆತ್ಮನಿಗೋಸ್ಕರ ಕೊಡಿ. ಭಗವಂತ ಆ ಆತ್ಮಗಳಿಗೆ ನಿಮ್ಮ ಮೂಲಕ ಕೊಡ್ಬೇಕು. ಆವಾಗ ನೀವೇನಾಗ್ತೀರಿ? ರಾಜಯೋಗ ಆಗ್ತೀರಿ. ಆತ್ಮಕ್ಕೆ ಕೊಡಬೇಕೇ ಹೊರತು ಸಾಧನಕ್ಕೆಲ್ಲ. ಅದಕ್ಕೆ ನೀವು ಕೇಳ್ಕೊಳ್ಳಿ, ನೀವು ಭಗವಂತನ ಹತ್ರ ಹೋಗ್ಬಿಟ್ಟು ಯಾವ್ದರ ಬಗ್ಗೆ ಕೇಳ್ತಾ ಇದ್ದೀರಿ, ಯಾವುದರ ಬಗ್ಗೆ ಭಿನ್ನ ಡಿಮಾಂಡ್, ಇಚ್ಛೆಯನ್ನ ಇಟ್ಕೊಂಡಿದ್ದೀರಾ? ಅದಕ್ಕಾಗಿ ರಾಜಯೋಗಿಗಳಾಗಬೇಕೇ ಹೊರತು ನನಗೆ ಸತ್ಯುಗದಲ್ಲಿ ಕಿರೀಟ ಬೇಕು, ಬಂಗಾರ ಬೇಕು, ಪುಷ್ಪಕ ವಿಮಾನ ಬೇಕು ಅಂತ ಶರೀರಕ್ಕೆ ಬೇಕಾಗಿರುವಂಥದ್ದು ಕೇಳೋದಲ್ಲ. ಓಕೆ, ಅದಕ್ಕಾಗಿ ಬಾಬಾರನ್ನ ಏನ್ ಮಾಡಬೇಕು? ಫಾಲೋ ಮಾಡಬೇಕು. ಹುಡುಗಾಟಿಕೆ ಬೇಡ. ಬಾಬಾ ವಿನಾಶ ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಮಕ್ಳು ಹೇಳ್ತಾರಂತೆ. ವಿನಾಶದ ಸಿಂಪ್ಟಮ್ಸ್ ಬರ್ಲಿ. ಮಕ್ಕಳೇ, ವಿನಾಶ ಯಾವಾಗ ಆಗತ್ತೆ? ಪ್ರಪಂಚದ ಎಲ್ಲರಿಗೂ ಕೂಡ ಭಗವಂತನ ಸಂದೇಶ ತಲುಪಿಸ್ಬೇಕು. ಮನುಷ್ಯಾತ್ಮರಿಗೆ ಪಂಚತತ್ವಗಳು ಎಲ್ಲ ಪವಿತ್ರ ಆಗ್ಬೇಕು. ಆವಾಗ ತಾನೇ ವಿನಾಶ ಆಗತ್ತೆ. ಹಾಗಿದ್ರೆ ನೀವು ಎಲ್ಲರಿಗೂ ಭಗವಂತನ ಪರಿಚಯ ಕೊಟ್ಟಿದ್ದೀರಾ? ಪ್ರಪಂಚದ ಎಲ್ಲರಿಗೂ ಕೂಡ ಶಿವಬಾಬಾ ಭಗವಂತ ಅಂತ ಗೊತ್ತಾಗಿದ್ಯಾ? ಶಿವಬಾಬನ ಶಕ್ತಿಯ ಅನುಭವ ಆಗಿದೆಯಾ ಎಲ್ಲರಿಗೂ? ಇಲ್ಲವಲ್ಲ. ಹಾಗಿದ್ರೆ ವಿಶ್ವ ಪರಿವರ್ತನೆ ಎಲ್ಲಾಗಿದೆ? ಅದಾಗದೆ ನಾನು ವಿನಾಶ ಹೆಂಗ ಮಾಡೋದು? ಅದು ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಸರಿ, ಈಗ ಪ್ರಪಂಚದ ಜನರಿಗೆ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅಂತಂದ್ರೆ ಭಗವಂತನ ಶಕ್ತಿಯ ಅನುಭವ ಆಗ್ಬೇಕಲ್ವಾ? ಆಗ್ಬೇಕು ಅಂದ್ರೆ ಯಾರ ಮೂಲಕ ಆಗ್ಬೇಕು? ನಿಮ್ಮ ಮೂಲಕ ಆಗ್ಬೇಕಲ್ವಾ? ಅದು ಆಗ್ಬೇಕು ಅಂತಂದ್ರೆ ಅಲ್ಲಿ ಬಾಬಾ ಮಾತ್ರ ಇರ್ಬೇಕಲ್ವಾ? ನೀವು ಇರಬಾರ್ದಲ್ವಾ? ಯಾರಿಗೇನು ಬೇಕು ಏನು ಬೇಡ ಅಂತ ಬಿಡ ಬಾಬನಿಗೆ ಗೊತ್ತಿದೆ. ಅದಕ್ಕಾಗಿ ಮೊದಲು ನಿಮ್ಮ ಸಂಸ್ಕಾರವನ್ನ ಪರಿವರ್ತನೆಯನ್ನ ಮಾಡಿಕೊಂಡು ಸಮಯವನ್ನ ವೇಟ್ ಮಾಡ್ದೇನೆ ನೀವು ಏನ್ ಮಾಡ್ಬೇಕು? ಆ ಸಮಯ ಬರುವಾಗ ಮಾಡ್ಬೇಕು. ಮನಸ್ಸನ್ನು ಇಷ್ಟು ಶುದ್ಧ ಮಾಡ್ಕೊಳ್ಳಿ. ಭಗವಂತ ಅಲ್ಲಿ ಕೂತ್ಕೊಂಡ್ಬಿಟ್ಟು ವಿಶ್ವಕ್ಕೆಲ್ಲರಿಗೂ ತನ್ನ ಸಂದೇಶವನ್ನ ತಾನೇ ಕೊಡ್ತಾರೆ. ಯಾವಾಗ ಆ ಸಂದೇಶವನ್ನ ಕೊಡ್ತಾರೋ ಪ್ರಪಂಚದ ಎಲ್ಲರಿಗೂ ಕೂಡ ಭಗವಂತನ ಪರಿಚಯ ಹೇಳುವಂಥದ್ದು ಸಿಗತ್ತೆ. ಅವಾಗ ವಿಶ್ವ ಪರಿವರ್ತನೆ ಆಗ್ತದೆ. ಮಕ್ಕಳೇ, ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಆ ಪ್ರತ್ಯಕ್ಷತೆಯ ಪರದೆಯನ್ನು ನಾನು ತೆಗಿಬೇಕಾಗ್ತದೆ.
ಅದು ನನ್ನ ಮಕ್ಕಳು ಕೆಲವೊಬ್ರು ಏನ್ ಮಾಡ್ತಿದಾರಂತೆ, ಇನ್ನು ಮೇಕಪ್ ಮಾಡ್ಕೊಳ್ತಾ ಇದಾರಂತೆ, ಇನ್ನು ಕೆಲವರು ಡೈಲಾಗ್ ಹೇಳ್ತಾ ಇದಾರಂತೆ. ಇಂಥ ಸಮಯದಲ್ಲಿ ನಾನೇನಾದ್ರೂ ಪರದೆ ತೆಗೆದ್ರೆ ಏನಾಗ್ತದೆ, ಎದುರುಗಡೆ ಇರುವಂತ ಆಡಿಯನ್ಸ್ ಇದಾರಲ್ಲ, ನೀವು ಒಳ್ಳೆ ಪಾಠನ್ನ ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ. ಸರಿ ಮಾಡಿಲ್ಲ ಅಂತಂದ್ರೆ ಏನು ಹೊಡಿತಾರೆ ಅಂತ ನಾನು ಹೇಳೋದಿಲ್ಲ, ನೀವು ತಿಳ್ಕೊಳ್ಳಿ, ಸರಿನಾ? ಅದಕ್ಕಾಗಿ ನೀವು ಸರಿಯಾಗಿ ಆಗಿಲ್ಲ ಅಂತಂದ್ರೆ ಏನಾಗ್ತದೆ, ಅಯ್ಯೋ ನನಗೆ ನಿಂದನೆ ಮಾಡ್ಬಿಟ್ರು, ನನಗೆ ಇವರು ಬೈದು ಬಿಟ್ರು, ನಾವು ಸೇವೆ ಮಾಡ್ಲಿಕ್ಕೆ ಹೋದ್ರೆ ಏನೇನೋ ಹೇಳಿಬಿಟ್ರು, ನಿಮ್ಮ ಮನಸ್ಸಿಗೆ ಬೇಜಾರಾಗತ್ತಲ್ವಾ? ಯಾಕೆ? ನೀವು ಮಾಡ್ಲಿಕ್ಕೆ ಹೋಗ್ತಿಲ್ವಾ, ಅದಕ್ಕಾಗಿ ಅವ್ರಿಗೆ ಏನ್ ಬೇಕೋ ಅದು ಸಿಗೋದಿಲ್ಲ. ಅದಕ್ಕಾಗಿ ಆ ನಾನು ನನ್ನದು ಹೇಳೋದನ್ನ ಯೋಗ ಆಗಿನಲ್ಲಿ ಸುಟ್ಟಾಕಿ ನೀವು. ಅಂದ್ರೆ ಮನಸ್ಸನ್ನ ಬಾಬನ ಒಳಗಡೆ ಇಡಬೇಕು ನೀವು, ಬೆಂಕಿಯಲ್ಲಿ. ಆ ಒಂದು ಹಗುರತೆಯ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಅಷ್ಟು ಪವರ್ಫುಲ್ ತಪಸ್ಸನ್ನ ಮಾಡಬೇಕಾಗ್ತದೆ. ಹಾಗೆ ಬ್ರಹ್ಮ ಬಾಬಾ ಅವ್ರ ಸಮಾನರಾಗಬೇಕು. ಬ್ರಹ್ಮ ಬಾಬರು ಏನ್ ಮಾಡಿದ್ರು? ಯೋಚನೆ ಮಾಡೋದು, ಮಾತಾಡೋದು, ಕರ್ಮ ಮಾಡೋದು ಎಲ್ಲ ಒಂದೇ ಆಗ್ಬೇಕು. ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು. ಹೇಳೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆಗಿದ್ದಿದ್ರೆ ನಿಮ್ಮನ್ನ ಯಾವ ಜನ ಒಪ್ತಾರೆ? ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ಬೇಕು. ಅದಕ್ಕಾಗಿ ಎಲ್ಲ ಬಾಬಾ ಬಾಬಾ ಎಲ್ಲ ಬಾಬಂದು ಎಲ್ಲ ಬಾಬಂದು ಹೇಳ್ತೀರಲ್ವಾ, ಅದಕ್ಕೆ ಬಾಬನಿಗೆ ಕೊಡಿ. ಬಾಯಲ್ಲಿ ಮಾತ್ರ ಬಾಬಾ ಬಾಬಾ ಅಲ್ಲ, ಆ ಸಮಯವನ್ನ ಸಂಕಲ್ಪವನ್ನು ಮೊದಲು ಯೋಗದ ಸಮಯದಲ್ಲಿ ಆ ಸ್ಥಳವನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟು ಭಗವಂತ ಅಲ್ಲಿ ಕರ್ಮ ಮಾಡ್ತಾ ಇದ್ದಾರಲ್ಲ ಅಂತ ಸಪ್ತಗುಣಗಳ ಅನುಭವದಿಂದ ಏನ್ ಮಾಡಿ, ಅನುಭವ ಮಾಡಿ. ಅದಕ್ಕಾಗಿ ಇದು ಎಲ್ಲದಕ್ಕೂ ಆಧಾರ ಯಾವುದು? ತಪಸ್ಸು. ನಿರಂತರವಾದಂಥ ತಪಸ್ಸು, ಏಕಾಗ್ರತೆಯ ಆಧಾರದಿಂದ ತಪಸ್ಸನ್ನ ಮಾಡಬೇಕಾಗ್ತದೆ. ಈ ರೀತಿ ಆದಷ್ಟು ಬೇಗ ವಿಶ್ವ ಪರಿವರ್ತನೆ ಕಾರ್ಯಕ್ಕೆ ನಿಮಿತ್ತರಾಗಿ ಭಗವಂತನನ್ನ ಪ್ರತ್ಯಕ್ಷ ಮಾಡಿ ವಿಶ್ವದ ಸ್ಟೇಜ್ನಲ್ಲಿ ಬಾಬಾ ಮತ್ತು ನೀವೇನಾಗಬೇಕು? ಪ್ರತ್ಯಕ್ಷರಾಗಬೇಕಾಗ್ತದೆ. ಅದಕ್ಕಾಗಿ ನೀವು ಪರಂಧಾಮದಲ್ಲಿದ್ದಾಗ ಮಾತ್ರ 3 ಲೋಕವನ್ನು ನೋಡ್ಬೇಕಲ್ವಾ? ಆದ್ಮೇಲೆ ನೋಡಿ, ಸ್ಟೇಜಲ್ಲಿ ಇದ್ದಾಗ ಸ್ಟೇಜ್ ಮೇಲೆ ಯಾರು ಇರ್ತಾರಲ್ಲ ಅವ್ರು ಎತ್ತರದಲ್ಲಿ ಇರ್ತಾರೆ, ಹೌದಾ? ಈಗ ನೀವು ಡೈಮಂಡ್ ಹಾಲ್ ಅಲ್ಲಿ ಇದ್ದೀರಾ ತಿಳ್ಕೊಳ್ಳಿ, ಸ್ಟೇಜ್ ಮೇಲೆ ಇದ್ದೀರಿ, ಆವಾಗ ಎದುರುಗಡೆಗೆ ಇರುವಂತ 15,000 ಜನ ನಿಮ್ಗೆ ಕಾಣ್ತಾರಲ್ವಾ? ಅಲ್ವಾ? ಅದೇ ಡೈಮಂಡ್ ಹಾಲ್ ಕೆಳಗಡೆ ಕೂತ್ಕೊಂಡು 15,000 ಜನ ಕಾಣ್ತಾರ ನಿಮ್ಗೆ? ಇಲ್ಲವಲ್ಲ? ಹಾಗೆ ಕೆಳಗಡೆಗಿದ್ರೆ ಅಂದ್ರೆ ಶರೀರವನ್ನು ನೀವು ಎಲ್ಲೇ ಇಟ್ಟು ಕೂಡ ವಿಶ್ವವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ನೋಡ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ? ನೀವು ಫ್ಲೈಟ್ ಅಲ್ಲಿ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಪೂರ್ತಿ ಬೆಂಗಳೂರೇ ನೋಡ್ಲಿಕ್ಕೆ ಆಗಲ್ಲ ನಿಮ್ಗೆ, ಅಲ್ವಾ? ಪೂರ್ತಿ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಅದೇನು ನೀವು ಪರಂಧಾಮಕ್ಕೆ ಹೋಗಿ 3 ಲೋಕವನ್ನ ಏನ್ ಮಾಡ್ಬೋದು? ನೋಡ್ಬೋದು. ಅಲ್ಲಿ ಕೂತ್ಕೊಳ್ಬೇಕು. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು? ಓಕೆ, ಡೈಮಂಡ್ ಹಾಲ್ ಅಲ್ಲಿ ನಿಮ್ಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು, ಏನ್ ಮಾಡ್ತೀರಿ? ಭಾಷಣ ಮಾಡ್ತಿರ್ತಾನೆ, ದೃಷ್ಟಿ ಕೊಟ್ಬಿಟ್ಟು ಯೋಗ ಮಾಡಿಸ್ತಿರ್ತಾನೆ. ಹಾಗೇನೆ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತರಾಗಬೇಕು, ತಪಸ್ಸು ಮಾಡಬೇಕು. ಅದು ಮಾಡುವ ಮೊದಲು ಶುದ್ಧವಾಗಬೇಕು. ನೋಡಿ, ಈಶ್ವರಿ ಜೀವನದಲ್ಲೂ ಕೂಡ ನಿಮ್ಮಲ್ಲಿ ಅಷ್ಟು ಯೋಗ್ಯತೆ ಬಂದಾಗ ಮಾತ್ರ ಭಗವಂತ ನಿಮಗೆ ಜ್ಞಾನ ಯೋಗಕ್ಕೆ ಉಪಯೋಗ ಮಾಡ್ಕೊಳ್ತಾನೆ. ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ತಾವು ನೋಡಿದಿರಲ್ವಾ, ನೀವು ನಿಯಮವನ್ನು ಫಾಲೋ ಮಾಡಿದ್ರೆ ಮಾತ್ರ ಭಂಡಾರದಲ್ಲಿ ನಿಮ್ಗೆ ಅವಕಾಶ ಸಿಗ್ತದೆ. ನೀವು ಬಾಬನ ಮಗು ಆದ್ರೆ ಮಾತ್ರ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಅಷ್ಟು ಯೋಗ್ಯರಾದಾಗ ಮಾತ್ರ ನಿಮ್ಮನ್ನು ನಾನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ತೇನೆ. ವಿಶ್ವ ಕಲ್ಯಾಣಕಾರಿಗಳಾಗಬೇಕು, ಸ್ವರಾಜ್ಯಾಧಿಕಾರಿಗಳಾಗಬೇಕು, ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಹಳೆಯ ಸಂಸ್ಕಾರವನ್ನ ಸುಬ್ಬಿಡಲೇ ಬೇಕಾಗ್ತದೆ, ಅದನ್ನ ಸುಟ್ಟಾಕ್ಬೇಕಾಗ್ತದೆ. ಯಾವುದೋ ಒಂದು ಮುಂದಿನ ದಿನದಲ್ಲಿ ಅದೇನಾಗಬಾರ್ದು, ಹೊರಗಡೆಗೆ ಬರಬಾರದು. ಅದಕ್ಕಾಗಿ ಗಮನವನ್ನ ಕೊಟ್ಟು ಸ್ವಪರಿವರ್ತನೆ ಮಾಡ್ಕೊಳ್ಳಿ. ಸರಿ? ಅಚ್ಚಾ. ಓಂ ಶಾಂತಿ.